ನಮಸ್ಕಾರ ವೀಕ್ಷಕರೇ, ನಯಾ ಟಿವಿಯ ನಿಮ್ಮೆಲ್ಲರ ನೆಚ್ಚಿನ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಸಂಚಿಕೆಗೆ ನಮ್ಮ ಜೊತೆ ಬಂದಿರುವಂಥ ಅತಿಥಿ ಶ್ರೀ ಅರ್ಜುನ್ ಚೌಹಾನ್ ರವರು. ಇವರು ಇಂಡಸ್ಟ್ರಿಗೆ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಟ್ಟರು. ಮೊದಲನೇ ಸರ್ತಿನೇ ಶಿವಣ್ಣ ಅವರ ಜೊತೆ ವಜ್ರಕಾಯ ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ರು. ಹಾಗೆ ಸುದೀಪ್ ಅವ್ರ ಜೊತೆ ರನ್ನ ಅನ್ನೋಂಥ ಮೂವಿನಲ್ಲಿ ಕೂಡ ಕೆಲಸ ಮಾಡಿದರು. ಅದಾದಮೇಲೆ ಹಲವಾರು ಧಾರಾವಾಹಿಗಳಲ್ಲಿ ಕೂಡ ಕಾಣಿಸ್ಕೊಂಡ್ರು. ಹರ ಹರ ಮಹಾದೇವ, ಗಂಗಾ, ಅನುರೂಪ, ಮಿಲನ, ಹುಷಾರ್ ಕರ್ನಾಟಕ ಹೀಗೆ ಎಲ್ಲ ಧಾರಾವಾಹಿಗಳಲ್ಲೂ ಆ್ಯಕ್ಟ್ ಮಾಡಿ ಕನ್ನಡ ಜನತೆಯಿಂದ ಮೆಚ್ಚಿಸಿಕೊಂಡ್ರು. ಸಿನಿಮಾಗಳ ನಂತರ ಧಾರಾವಾಹಿಗಳಲ್ಲಿ ಅವರು ಕನ್ನಡ ಜನತೆಯಿಂದ ಮೆಚ್ಚುಗೆಯನ್ನು ಪಡೆದುಕೊಂಡ್ರು. ಮಿಲನ, ಅನುರೂಪ, ಹುಷಾರ್ ಕರ್ನಾಟಕ, ಹರ ಹರ ಮಹಾದೇವ, ಗಂಗಾ ಎಲ್ಲ ಧಾರಾವಾಹಿಗಳಲ್ಲಿಯೂ ಬಹಳ ಚೆನ್ನಾಗಿ ನಟಿಸಿ ಎಲ್ಲರಿಂದ ಸೈ ಅನ್ನಿಸ್ಕೊಂಡ್ರು. ಅದಾದಮೇಲೆ ರುದ್ರಾಕ್ಷಪುರ ಅನ್ನುವಂಥ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದರು. ಬನ್ನಿ ಅವರ ಬಗ್ಗೆ, ಅವರ ಬೆಳವಣಿಗೆ ಇಂಡಸ್ಟ್ರಿನಲ್ಲಿ ಹೇಗಿತ್ತು ಅಂತ ಅವರ ಹತ್ರನೇ ತಿಳ್ಕೊಳ್ಳೋಣ. ಅರ್ಜುನ್ ಅವರೇ, ನಯಾ ಟಿವಿಯ ಕಲಾವಿದರೊಂದಿಗೆ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ಇಷ್ಟು ದೂರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ, ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ, ನೀವು ಎಲ್ಲಿ ಹುಟ್ಟಿದ್ದು, ಯಾವ ಊರು, ನಿಮ್ಮ ವಿದ್ಯಾಭ್ಯಾಸ, ಅದ್ರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ತೀರಾ? ಶೂರ್. ನನ್ನ ಹೆಸರು ಅರ್ಜುನ್ ಚೌಹಾನ್ ಅಂತ. ಸೊ ಬೇಸಿಕಲಿ ನಮ್ಮದು ದಾವಣಗೆರೆ ಹತ್ರ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ದಾವಣಗೆರೆಯಲ್ಲೇ. ಸೊ ಅಲ್ಲಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ನನಗೆ ಚೈಲ್ಡ್ಹುಡ್ಡಿಂದನೂ ಒಂದು ಆಸೆ ಇತ್ತು. ಸೊ ಅದು ನನಗೆ ತುಂಬ ಗಟ್ಟಿಯಾಗಿ ಬೇರೂರಿದಲ್ಲಿ ಅಂದರೆ ನಮ್ಮ ಸಿದ್ಧಗಂಗಾ ಅಂತ ಒಂದು ವಿದ್ಯಾಸಂಸ್ಥೆ ಇದೆ. ಆ ಸ್ಕೂಲಲ್ಲಿ ನಾನು ಓದಿದ್ದು. ನಂದು ಚೈಲ್ಡ್ಹುಡ್ ಎಜುಕೇಷನ್ ಎಲ್ಲ ನಾನು ಅಪ್ ಟು SLC ಅಲ್ಲೇ ಮಾಡಿದ್ದು. ಸೊ ಅಲ್ಲಿ ಹೆಂಗೆ ಅಂತಂದರೆ ಅದು ಬೇರೆ ಈ ನಾರ್ಮಲ್ ಸ್ಕೂಲ್ಗಳ ಥರ ಇಲ್ಲ, ಅದು ಒಂಥರ ಡಿಫ್ರೆಂಟ್ ಅಂತಲೇ ಸ್ಕೂಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಬೇರೆ ಸ್ಕೂಲ್ಗಳಲ್ಲಾದರೆ ಬರೀ ಎಜುಕೇಷನ್ನು, ಬರೀ ಓದಬೇಕು, SLCನಲ್ಲಿ ಒಳ್ಳೆ ಪರ್ಸೆಂಟೇಜ್ ತೆಗಿಬೇಕು, ಬರೀ ಈ ಥರನೇ ಇರುತ್ತೆ. ಬಟ್ ನಮ್ಮ ಸ್ಕೂಲಲ್ಲಿ ಹೆಂಗಿತ್ತು ಅಂತಂದರೆ ತುಂಬಾ ಡಿಫ್ರೆಂಟು. ಅಂದರೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ಅವ್ರು ತುಂಬಾ ಪ್ರಾಮುಖ್ಯತೆ ಕೊಡ್ತಾಯಿದ್ರು. ಸೊ ನನಗೇನಾಯಿತು ಅಂತಂದರೆ ಅವಾಗ ಅಲ್ಲಿ ಮ್ಯಾಡ್ ಆ್ಯಡ್ಸು, ಮೈಮ್ಸ್ ಅಂತ ಎಲ್ಲ ಮಾಡ್ತಾಯಿದ್ವಿ. ಸೊ ಅಲ್ಲಿ ನಮಗೆ 8ನೇ ಕ್ಲಾಸಿಂದನೇ ನಾನು ಒಂಥರ ಅಲ್ಲಿ ಟೀಮ್ ಲೀಡರ್ ಥರ ಆಗಿದ್ದೆ. ಅಲ್ಲಿ ಅಂದರೆ ಮ್ಯಾಡ್ ಆ್ಯಡ್ ಮಾಡೋದಾಗಲಿ, ಮೈಮ್ಗಳು ಮಾಡೋದಾಗಲಿ, ಸೊ ಇದರಲ್ಲೆಲ್ಲ ಈಗ ನಾನು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ಅಂತಂದರೆ ಅಲ್ಲಿ ಫಸ್ಟ್ ಆರ್ ಸೆಕೆಂಡ್ ಪ್ರೈಸ್ ಅಂತ ಫಿಕ್ಸ್ ಅದು. ಸೊ ಈ ರೀತಿ ಕಾನ್ಸೆಪ್ಟ್ಗಳು, ಡೈರೆಕ್ಷನ್ ಮಾಡೋದಾಗಲಿ, ಮ್ಯಾಡ್ ಆ್ಯಡ್ಗಳದ್ದು ಇದೆಲ್ಲ ನಾವು ಮಾಡ್ತಾಯಿದ್ವಿ. ನಂಗೆ ಇನ್ನೂ ನೆನಪಿದೆ, ಒಂದು ಮ್ಯಾಡ್ ಆ್ಯಡ್ ಮಾಡಿದ್ವಿ, ಒಂದು ಬಿಲ್ಡರ್ ಬಕೇಶ್ ಅಂತ ಅಂದ್ಬಿಟ್ಟು. ಸೊ ಮ್ಯಾಡ್ ಆ್ಯಡ್ ಕಾನ್ಸೆಪ್ಟ್ ಇಟ್ಕೊಂಡು, ಬಿಲ್ಡರ್ ಬಕೇಶ್ ಅಂತಂದರೆ ಅದೊಂದು ಪ್ರೋಟೀನು. ಸೊ ಈಗ ಏನು ನಿಮ್ಮ ಕೈನಲ್ಲಿ ಏನು ಆಗಲ್ವೋ ಆ ಪ್ರೋಟೀನ್ನ ಹಿಂಗೆ ಮಾಡಿ ಹಿಂಗೆ ತಗೊಂಡ್ರೆ ಅದಾಗೋಗುತ್ತೆ. ಈ ರಾಮ ಇದು ಲಂಕೆಗೆ ಈ ಹನುಮಂತನ ಇಟ್ಕೊಂಡು ಹಾರ್ತಾನಲ್ಲ, ಸೊ ಅದನ್ನೆಲ್ಲ ಸ್ವಲ್ಪ ಕಾಮಿಡಿ ಮಾಡಿದ್ದೆ. ಸ್ವಲ್ಪ ರಾಮ ಹಿಂಗೆ ಸಮುದ್ರದ ತಾನು ನಿಂತ್ಕೊಂಡಿರ್ತಾನೆ, ಏನಾಯಿತು ಅಂತ ಕೇಳ್ತಾನೆ ಹನುಮಂತಂಗೆ. ಇಲ್ಲ ಅದು ಸಮುದ್ರ ದಾಟಬೇಕು ಹೆಂಗೆ ಅಂತ ಹೇಳ್ತಾನೆ. ಇಲ್ಲ ನಾನು ಒಬ್ಬನೇ ಇರೋದು ಅಂತ ಹೇಳ್ತಾನೆ. ಸರಿ ನಾನು ನಮ್ಮ ಫ್ರೆಂಡ್ಸ್ನ ಕರ್ಕೊಂಬರ್ತೀನಿ ಅಂತಾನೆ. ಅಷ್ಟೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾನೆ. ಅವಾಗ ಬಿಲ್ಡರ್ ಬಕೇಶ್ ಎಂಟ್ರಿ ಕೊಡೋದು. ಲಂಕೆಯನ್ನು ಹಾರಬೇಕೆ, ಸಮುದ್ರವನ್ನು ಹಾರಬೇಕೆ, ತಗೊಳ್ಳಿ ನಮ್ಮ ಬಿಲ್ಡರ್ ಬಕೇಶ್ ಅಂತ ಅಲ್ಲಾಡಿಸಿ ಕುಡಿಯಿರಿ ಅಂತಂದು. ವೆರಿ ನೈಸ್. ಸೊ ಇರುತ್ತೆ. ಆಮೇಲೆ ಅದನ್ನು ಕುಡಿದ್ಮೇಲೆ ರಾಮ ಹಾರಿ ಸೀತೆನ ಕಾಪಾಡ್ತಾನೆ. ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ಮಾಡ್ತಾ ಇದ್ವಿ. ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು ಅವಾಗ. ಸೊ ಅಲ್ಲಿಂದ ನನಗೆ ಬಂದಿದ್ದು. ಆಮೇಲೆ ಇನ್ನು ನಮ್ಮ ಮನೇಲಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪ, ಅಮ್ಮ, ಆಮೇಲೆ ಅಕ್ಕ, ನಮ್ಮ ತಮ್ಮ ಇರ್ತೀವಿ. ಅಕ್ಕಂಗೆ ಆಲ್ರೆಡಿ ಮದುವೆ ಆಗಿದೆ. ಆಮೇಲೆ ಅಪ್ಪ ಅಮ್ಮ ಇಬ್ಬರು ಟೀಚರ್. ವೆರಿ ನೈಸ್. ಇಬ್ಬರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ತಾರೆ, ಒಟ್ಟಿಗೆ ಬರ್ತಾರೆ. ಒಂದೇ ಸ್ಕೂಲಲ್ಲಿ ಟೀಚರ್ಸ್? ಇಲ್ಲ, ಒಂದೇ ರೋಡಲ್ಲಿ ಸ್ಕೂಲ್. ಒಂದೇ ಏನೇನು ಸಬ್ಜೆಕ್ಟ್ಸ್ ಟೀಚ್ ಮಾಡ್ತಾರೆ? ಅದೇ ಮಿಡ್ಲ್ ಸ್ಕೂಲ್ಗೆ ಏನೇನು ಇರ್ತಲ್ಲ, ಅಪ್ಪಾಜಿ ಜಾಸ್ತಿ ಮ್ಯಾಥ್ಸ್, ಸೈನ್ಸ್ ಮಾಡ್ತಾರೆ. ಅಮ್ಮ ಕನ್ನಡ, ಇಂಗ್ಲೀಷ್ ಆ ಥರ ಮಾಡ್ತಾರೆ. ನೀವು ಸ್ಕೂಲ್ ಟೈಮ್ನಲ್ಲಿ ಎಲ್ಲ ಅಪ್ಪ ಅಮ್ಮ ಹತ್ರನೇ ಕಲ್ತಿದ್ದ ಅಥವಾ ನೀವು ಸಪ್ರೇಟ್ ಆಗಿ ಟ್ಯೂಷನ್? ಇಲ್ಲ, ಅಪ್ ಟು 4th ಕ್ಲಾಸ್ ತನಕ ನಾವೆಲ್ಲ ಹಿಂಗೆ ಇದ್ವಿ. 4 ದಿನ ಅಪ್ಪಾಜಿ ಸ್ಕೂಲಲ್ಲಿ, 4 ದಿನ ಅಮ್ಮನ ಸ್ಕೂಲಲ್ಲಿ. ಸೊ ಈ ಥರ ಹಿಂಗೆ ಅಡ್ಡ ಆಡ್ಕೊಂಡಿದ್ವಿ ನಾವು. ಅಂದರೆ ಇಬ್ರದ್ದು ಒಟ್ಟೆ ಹತ್ತತ್ರನೇ ಇತ್ತು ಸ್ಕೂಲ್ಗಳು. ಸೊ ಇಲ್ಲಿ ಬೇಜಾರದಾಗ ಅಲ್ಲೋ ಕುತ್ಕೊಳ್ಳೋದು, ಅಲ್ಲಿ ಬೇಜಾರದಾಗ ಇಲ್ಲಿ ಬಂದು ಕುತ್ಕೊಳ್ಳೋದು. ಎರಡೆರಡು ಸ್ಕೂಲಲ್ಲಿ ಹಿಂಗೆ ಸುಮ್ಮನೆ ಹೆಂಗೆ ಮಾಡ್ತಾ ಇದ್ವಿ. ಯಾಕಂದರೆ ಇಲ್ಲಿ ಕಡೆ ಬೇಜಾರಾಗ್ತಿತ್ತಲ್ಲ, ಅಪ್ಪಾಜಿ ಅಮ್ಮ ಜೊತೆಗೆ ಇರಲಿಲ್ಲ ಅವಾಗ. ಆ ಕಡೆ ಅಪ್ಪಾಜಿದೊಂದು ಬೇರೆ ಸ್ಕೂಲ್ ಆಗಿತ್ತು, ಅಮ್ಮಂದೊಂದು ಬೇರೆ ಸ್ಕೂಲ್ ಇತ್ತಲ್ಲ. ಸೊ ಹಂಗಾಗಿ ಓಕೆ. ಅಪ್ಪ ಜೊತೆ ಅಮ್ಮ ಜೊತೆನೇ ಸ್ಕೂಲ್ನಲ್ಲೆಲ್ಲ ಓದಿದ್ರಿ ಅಂತ ಹೇಳಿದ್ರಿ. ಯೂಶ್ವಲಿ ಸ್ಕೂಲ್ಗೆ ಹೋದರೆ ಮಕ್ಕಳು ತುಂಬ ನಾಟಿಯಾಗಿ ಚೇಷ್ಟೆ ಮಾಡಿಕೊಂಡು ಇರ್ತಾರೆ. ಅಪ್ಪನೂ ಅಲ್ಲೇ ಕೆಲಸ ಮಾಡ್ತಾರೆ, ಅಮ್ಮನೂ ಅಲ್ಲೇ ಕೆಲಸ ಮಾಡ್ತಾರೆ. ಸೊ ನಾಟಿ ಕೆಲಸಗಳೆಲ್ಲ ಮಾಡೋದಕ್ಕೆ ಅವಕಾಶ ಇತ್ತಾ? ಮಾಡ್ತಿರ್ಲಿಲ್ವಾ ಅಪ್ಪ ಅಮ್ಮ ಇದ್ದಾರೆ ಅಂತ ಭಯಕ್ಕೆ? ಹೇಗಿದ್ರಿ? ಇಲ್ಲ, ಅಪ್ಪ ಸ್ಕೂಲಲ್ಲಿ ಸುಮ್ಮನೆ ಕುತ್ಕೊತಾ ಇದ್ದೆ. ಅಮ್ಮ ಸ್ಕೂಲಲ್ಲಿ ಒಂದು 10 ನಿಮಿಷ ಇಲ್ಲಿ ಈ ಕ್ಲಾಸಲ್ಲಿ ಕೂತ್ಕೊಳ್ಳೋದು, ಇನ್ನು 10 ನಿಮಿಷ ಆ ಕ್ಲಾಸ್ ಕೂತ್ಕೊಳ್ಳೋದು. ಆಮೇಲೆ ನಮ್ಮ ಅಮ್ಮನ ಕೊಲೀಗ್ಸ್ ಎಲ್ಲ ಇದ್ರಲ್ಲ, ಟೀಚರ್ಸ್ಗಳು,
ಆಂಟಿ ಊಟ ಆಯ್ತಾ ಆಂಟಿ ಅನ್ನೋದು. ಆಮೇಲೆ ಪಾಠ ಮಾಡಬೇಕಾದ್ರೆ ಹೋಗ್ಬಿಟ್ಟು ಕಾಟ ಕೊಡೋದು, ಇಲ್ಲ ಅವ್ರ ಟೇಬಲ್ ಮೇಲೆ ಕೂತ್ಕೊಂಡ್ಬಿಡೋದು. ಸೊ ಈ ಥರ ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಸುಮ್ಮನೆ ಅಲ್ಲೆಲ್ಲ ಚಿಕ್ಕ ಎಲ್ಲ ಬಂದಿರೋರಲ್ಲ, ಅಂದರೆ ಮೇಷ್ಟ್ರ ಮಗ ಮೇಡಮ್ ಮಗ ಅಂತ ಎಲ್ಲರಿಗೂ ಸ್ವಲ್ಪ ಅನ್ಯೂನ್ಯತೆ ಇರ್ತಿತ್ತು. ಈ ಮನೇಲಿ ಮತ್ತು ಇಲ್ಲಿ ಏನು ಡಿಫ್ರೆನ್ಸೇ ಇರ್ತಾ ಇರಲಿಲ್ಲ, ಆ ಥರ ಆಗೋಗಿತ್ತು. ಬಟ್ ಒಂದು ಇನ್ಸಿಡೆಂಟು ನೆನಪಿದೆ ನನಗೆ. ನಮ್ಮಮ್ಮ ಎಷ್ಟು ಸ್ಟ್ರಿಕ್ಟು ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ಮನೇಲಿ ಒಂದು 10 ರೂಪಾಯಿ ಇಟ್ಟಿದ್ರು ಟೇಬಲ್ ಮೇಲೆ. ನಮ್ಗೆ ಅವಾಗೆಲ್ಲ ಚಾಕ್ಲೇಟ್, ಚಿಕ್ಕ ವಯಸ್ಸಲ್ಲೆಲ್ಲ ಚಾಕ್ಲೇಟ್ ಅಂದರೆ ಫೇವ್ರೇಟ್ ಅಲ್ವಾ. ಸೊ ನನಗೂ ಅದೇ ಥರ ಫೇವ್ರೇಟ್. ಅಂದರೆ ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ಸ್ವೀಟ್ ತಿಂತಾ ಇದ್ದೆ. ಇವಾಗೆಲ್ಲ ಬಿಟ್ಬಿಟ್ಟಿದ್ದೀವಿ. ಸೊ ಏನಾಯಿತು, ಒಂದ್ಸರಿ ಹಿಂಗೆ ಒಂದು 10 ರೂಪಾಯಿ ಟೇಬಲ್ ಮೇಲೆ ಇಟ್ಟಿದ್ರು, ಎತ್ಕೊಂಡ್ಬಿಟ್ಟಿದ್ದೆ ನಾನು. ಎತ್ಕೊಂಡು ಜೋಬಲ್ಲಿ ಹಾಕ್ಕೊಂಡು ಅಲ್ಲಿ ನಮ್ಮ ಅಮ್ಮ ಸ್ಕೂಲ್ ಇದೆಯಲ್ಲ, ಅಮ್ಮ ಸ್ಕೂಲ್ ಹತ್ರ ಒಂದು ಅಂಗಡಿ ಇತ್ತು. ಅಲ್ಲಿ ಒಂದು 10 ರೂಪಾಯಿ ಎಷ್ಟು ಚಾಕ್ಲೇಟ್ ಬರ್ತೋ ಅಷ್ಟು ಕೊಡು ಅಂತ ತಗೊಂಡ್ಬಿಟ್ಟಿದ್ದೆ. ಎಲ್ಲ ಚಾಕ್ಲೇಟು ಅವಾಗೆಲ್ಲ ಚಡ್ಡಿ ಹಾಕೋತಾ ಇದ್ವಿ, ಇಷ್ಟಿಷ್ಟೇ ಬರ್ತಾ ಇತ್ತು. ಎಲ್ಲ ಜೋಬಲ್ ತುಂಬಿಸ್ಕೊಂಡು ಬಂದಾದ್ಮೇಲೆ ಎಲ್ರಿಗೂ ಹಂಚ್ಬಿಟ್ಟಿದ್ದೆ. ಕ್ಲಾಸಲ್ಲಿ ಎಲ್ರಿಗೂ ಹಂಚಿದ್ದೆ, ಎಲ್ಲ ಕ್ಲಾಸ್ನ ಹುಡುಗರಿಗೆ ಎಲ್ರಿಗೂ ಹಂಚಿದ್ದೆ. ಆಮೇಲೆ ಅಮ್ಮ ಸಾಯಂಕಾಲ ಮನೆಗೆ ಬಂದಾದ್ಮೇಲೆ ನೋಡಿದ್ರು ಟೇಬಲ್ ಮೇಲೆ 10 ರೂಪಾಯಿ ಇಲ್ಲ. ಅದು ಹೆಂಗೆ ಅಂತಂದರೆ ನಮ್ಮ ಮನೇಲಿ ಟೆಸ್ಟ್ ಮಾಡ್ತಾಯಿದ್ರು ಅವಾಗ. ಅಂದರೆ ಹೆಂಗೆ ಅಂತಂದರೆ ಇವಾಗ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದು ದುಡ್ಡು ಅಲ್ಲೇ ಇರಬೇಕು. ಯಾರಾದರೂ ಎತ್ತಿದ್ರು ಅಂತಂದರೆ ಅವತ್ತಿತ್ತು ಅವ್ರಿಗೆ, ಆ ಥರ ಇತ್ತು. ಸೊ ನಮ್ಮಮ್ಮಗೆ ಗೊತ್ತಾಯಿತು, ಇಲ್ಲ ಹಂಗೆ ಏನ್ಬಿಟ್ಟು ನಮ್ಮ ಅಕ್ಕನ ಕೇಳಿದ್ರು. ನಮ್ಮಕ್ಕ ಅವೆಲ್ಲ ಏನು ಮಾಡ್ತಾ ಇರಲಿಲ್ಲ. ಇನ್ನು ನಮ್ಮ ತಮ್ಮ ಅಂತೂ ಅವನು ಸುಮ್ಮನೆ ಅವ್ನ ಪಡೆಗೆ ಅವ್ನು ಇರ್ತಾ ಇದ್ದ. ಇನ್ನು ಸೆಕೆಂಡ್ ನಾನೇ ಅಲ್ವಾ. ಸೊ ಗೊತ್ತಾಯ್ತು ನಮ್ಮಮ್ಮಂಗೆ. ಚಾಕ್ಲೇಟ್ ಬೇರೆ ನೋಡ್ಬಿಟ್ಟಿದ್ರು ಜೋಬಲ್ಲಿ. ಮಾರನೇ ದಿನ ಕ್ಲಾಸ್ಗೆ ಹೋದ್ವಿ. ಮಾರನೇ ದಿನ ಕ್ಲಾಸಲ್ಲಿ ಕೇಳಿದ್ರು ಹಿಂಗೆ ಎತ್ಕೊಂಡಿದ್ದೇನಪ್ಪ ಅಂತಂದು. ಕ್ಲಾಸಲ್ಲಿ ಮನೆಯಲ್ಲ ಕ್ಲಾಸಲ್ಲಿ. ಎತ್ಕೊಂಡಿದ್ದೀನಿ ಅಂತಂದೆ. ಅದಕ್ಕೆ ಏನು ಮಾಡಿದೆ ಅಂತ ಕೇಳಿ ಎತ್ಕೊಂಡಿದ್ದೀನಿ ಅಂತಂದು. ಎತ್ಕೊಂಡಿದ್ದೀನಿ ಅಂದ ತಕ್ಷಣ ಕೈ ಮಾಡೋಂಗೆ ರಪ್ಪನೆ ಮಾಡಿದ್ರೆ 2 ಎಲ್ಲರ ಮುಂದೆನು. ಮನೆಯಲ್ಲೇ ಸಾಲ್ವ್ ಮಾಡ್ಬೋದಿತ್ತಲ್ವಾ? ಅದು ಮನೆಯಲ್ಲಿ ಮಾಡಿದ್ರೆ 4 ಗುಡ್ ಎಷ್ಟೇ ಅಲ್ವಾ. ಮತ್ತೊಂದ್ಸರಿ ಮಾಡಬಾರ್ದು ಅಂತ, ಎಲ್ಲರ ಮುಂದೆ ಮತ್ತೊಂದ್ಸರಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವ್ರ ಇಂಟೆನ್ಷನ್ ಅದಾಗಿತ್ತು. ಮತ್ತೊಂದ್ಸರಿ ಅಷ್ಟೇ ಅಲ್ಲದೆ ನಿಮ್ಮನ್ನ ಒಂದ್ಸತಿ ಪನಿಷ್ ಮಾಡಿದ್ರೆ ಬೇರೆ ಯಾರೇ ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ಎಲ್ರಿಗೂ ಹಿಂಗೆ ಹೊಡೆದ್ಬಿಟ್ಟು ಈ ಥರ ಈ ಥರ ಎಲ್ಲ ಮಾಡ್ತಾರಲ್ಲ, ಆನೆ ಕಿವಿ. ಸೊ ಆ ಥರ ಎಲ್ಲ ಮಾಡಿಸಿ ಒಂದು 10 ನಿಮಿಷ ಮಾಡೋರು. ನಮ್ಮಮ್ಮ ಆ ಕಡೆ ಹೋದ ತಕ್ಷಣ ಕುತ್ಕೊಂಡ್ಬಿಡ್ತಿದ್ದೆ ಹಿಂಗೆ ರಾಯಲಾಗಿ, ಏನೂ ಆಗಿಲ್ಲ ಅನ್ನೋ ಥರ. ನಮ್ಮಮ್ಮ ಬಂದ ತಕ್ಷಣ ಮತ್ತೆ ಹಿಂಗೆ ಹಿಡ್ಕೊಂಡು ಕುತ್ಕೊತಾ ಇದ್ದೆ. ಸೊ ಅದಾದ್ಮೇಲೆ ಕೇಳಿದ್ರು ಏನು ಮಾಡಿದೆ ಹಂಗೆ ಹಿಂಗೆ ಅಂತ. ಏನಿಲ್ಲ ಅಂತಂದು. ನಾನು ಬೇಜಾರಾಗ್ಬಿಟ್ಟಿದ್ದಲ್ಲ, ನಾನು ಮಾತಾಡಲು ಹೋಗಂತಂದಿದ್ದು. ನಾನು ಹೋಗಿನ ಮನೆಗೆ ಅಂತ ಏನು ಮಾಡಿದೆ ಹೇಳ ಅನ್ನೋರು. ಆಮೇಲೆ ಇಲ್ಲ ಈ ಥರ ಚಾಕ್ಲೇಟ್ ತೊಗೊಂಡಿದ್ದು ಎಲ್ರಿಗೂ ಕೊಟ್ಟೆ ಅಂತಂದು. ನಾನೊಬ್ಬನೇ ತಿಂದಿರಲಿಲ್ಲಲ್ಲ, ಎಲ್ರಿಗೂ ಕೊಟ್ಟಿದ್ದೆ. ಸೊ ಆಮೇಲಿಂದ ಹೇಳಿದ್ರು ಈ ಥರ ಹಿಂಗಿಲ್ಲ, ಎತ್ಕೊಳ್ಳೋದು ತಪ್ಪು, ಹಂಗೆಲ್ಲ ಎತ್ಕೋಬಾರ್ದು, ಏನೇ ಬೇಕಿದ್ರು ಕೇಳಿ ತೊಗೋಬೇಕು, ನೀನು ಕೇಳಿದ್ರೆ ನಾನೇ ಕೊಡ್ತಿದ್ದೆ, ಹಂಗೆಲ್ಲ ಎತ್ಕೋಬಾರ್ದು ಹಂಗೆ ಹಿಂಗೆ. ಅದಾದ್ಮೇಲಿಂದ ಮತ್ತೆ ನಾವು ಯಾವತ್ತೂ ಬೇರೆಯವ್ರ ದುಡ್ಡಿಗೆ ಆಸೆ ಪಡಲೇ ಇಲ್ಲ. ವೆರಿ ನೈಸ್. ಮತ್ತು ನೀವು ಅಕ್ಕ ತಮ್ಮ ನೀವು 3 ಜನದಲ್ಲಿ ತುಂಬ ನಾಟಿ ಯಾರು? ಇದು ನಾನೇ ನಾಟಿ. ತುಂಬ ನಾಟಿ ನೀವೇ? ನಾನೇ ನಾಟಿ. ಬಟ್ ಎಷ್ಟು ನಾಟಿ ಆಗಿದ್ನೋ, ಬಟ್ ಇವಾಗ ಅಷ್ಟೇ ಅಪೋಸಿಟ್ ಆಗ್ಬಿಟ್ಟಿದ್ದೀರಿ. ಚೇಂಜ್ ಆಗ್ಬಿಟ್ಟಿದ್ದೀನಿ. ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದೀನಿ ಇವಾಗ. ಚಿಕ್ಕ ವಯಸ್ಸಿನಲ್ಲಿ ಏನೇನು ಚೂಟಿ ಕೆಲಸಗಳು ಮಾಡ್ತಿದ್ರಿ? ಏನಿಲ್ಲ, ಇವಾಗ ನಮ್ಮ ಅಕ್ಕ ಏನೇನೋ ತಗೊಂಬಂದಿಡೋಳು, ಅದೇ ಮಕ್ಕ ಕಚ್ಕೊಳ್ಳೋದೆಲ್ಲ ಇರ್ತಿತ್ತಲ್ಲ. ಸೊ ಆ ಥರ ಏನೇನೋ ಎತ್ಕೊಂಬಂದ್ಲು, ಅದನ್ನೆಲ್ಲ ಎತ್ತೆತ್ತು ಬೇರೆ ಕಡೆ ಇಟ್ಬಿಡ್ತಿದ್ವಿ. ಇಲ್ಲ ಅಂತಂದರೆ ಇದು ಸೀರಿಯಲ್ಸ್ಗಳೆಲ್ಲ ಜಾಸ್ತಿ ಅಲ್ವಾ. ಕರೆಕ್ಟಾಗಿ ಹೆಣ್ಮಕ್ಳಿಗೆಲ್ಲ ಹೆಂಗೆ ಅಂತಂದರೆ ಸೀರಿಯಲ್ಸ್ಗಳು ಬಂದಾಗ ಒಂಥರ ಸುಮ್ಮನೆ ಅವರ ಹೇಳಿದ್ದೇ ಆಟ ಆಗ್ಬೇಕು, ನಾವೆಲ್ಲ ಸುಮ್ಮನೆ ಹಿಂಗೆ ಕುತ್ಕೊಂಡಿರ್ಬೇಕಾಗುತ್ತೆ. ಸೊ ಈ ಥರ ಪರಿಸ್ಥಿತಿ ಮನೆ ಕ್ರಿಯೇಟ್ ಆಗಿತ್ತು. ನಾವೇನು ಮಾಡೋದು ಅಂತಂದರೆ ಕರೆಕ್ಟ್ ಅವ್ರು ಬಂದು ಕುತ್ಕೊಳ್ಳೋ ಅಷ್ಟೊತ್ತಿಗೆ ರಿಮೋಟ್ ಎತ್ತಿ ಎಲ್ಲ ಬಚ್ಚಿಟ್ಬಿಡೋದು. ರಿಮೋಟ್ ಎತ್ತಿ ಬಚ್ಚಿಟ್ಬಿಡ್ತಾ ಇದ್ವಿ. ಆಮೇಲೆ ನಮ್ಗೆ ಯಾವ ಚಾನಲ್ ಬೇಕೋ ಆ ಚಾನಲ್ ಹಾಕ್ಬಿಡ್ತಾ ಇದ್ವಿ. ಆಮೇಲೆ ಇದೇನು ಮಾಡೋರು, ಈ ರಿಮೋಟ್ ಟಿವಿಗಳಲ್ಲೇ ಬರ್ತಾರೆ ಚಾನಲ್ ಚೇಂಜ್ ಮಾಡೋದು, ಹಂಗೆಲ್ಲ ಶುರು ಮಾಡೋದು. ಅದಕ್ಕೆ ಏನಾದ್ರು ಮಾಡಬೇಕಲ್ಲ ಅಂದ್ಬಿಟ್ಟು ಆ ಮ್ಯಾನ್ಯಲ್ ಏನಿರುತ್ತಲ್ಲ ಸಿಸ್ಟಮ್ ಅದನ್ನೇ ಕಿತ್ಬಿಟ್ಟು ನಮ್ಗೆ ಯಾವ ಚಾನಲ್ ಬೇಕೋ ಆ ಚಾನಲ್ ಹಾಕೋದು. ಯಾವಾಗ ಬೇಕಾ ನಮ್ಗೆ ಯಾವ ಚಾನಲ್ ಬೇಕೋ ಆ ಚಾನಲ್ ಹಾಕ್ಬಿಟ್ಟು ರಿಮೋಟ್ನೆಲ್ಲಾದರೂ ಇಟ್ಬಿಡೋದು. ಆ ರಿಮೋಟ್ ಹುಡ್ಕೋ ಅಷ್ಟೊತ್ತಿಗೆ ನಮ್ಮ ಪ್ರೋಗ್ರಾಮೇ ಮುಗ್ದೋಗಿರೋದು. ನಿಮ್ಮ ತಮ್ಮ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ರಾ? ನಮ್ಮ ತಮ್ಮ ತುಂಬ ಸೈಲೆಂಟ್. ಅವಾಗ ಹೆಂಗಂತಂದ್ರೆ ಅವ್ನು ಮಾತಾಡಿದ್ರೆ ಮಾತ್ರ ಮಾತಾಡ್ಸೋನು, ಆ ಥರ ತುಂಬ ಸೈಲೆಂಟು, ತುಂಬ ಡೀಸೆಂಟ್, ಇನ್ನೋಸೆಂಟ್ ಆ ಥರ. ನಿಮ್ಮ 3 ಜನದಲ್ಲಿ ಯಾರು ತುಂಬ ಚೆನ್ನಾಗಿ ಓದ್ತಾ ಇದ್ರು? ನಮ್ಮ ಅಕ್ಕ ಚೆನ್ನಾಗಿ ಓದ್ತಾ ಇದ್ಲು. ಸೊ ಅಕ್ಕ ಚೆನ್ನಾಗಿ ಓದ್ತಾ ಇದ್ದಾರೆ, ನೀನು ಓದ್ತಿಲ್ಲ ಅಂತ ಮುಗಿಸ್ಕೊಂಡಿದ್ದುಂಟಾ? ಅಯ್ಯೋ ಅದು ಸಿಕ್ಕಾಪಟ್ಟೆ. ಯಾಕಂದರೆ ಅವಳು ತುಂಬ ಚೆನ್ನಾಗಿ ಪರ್ಸೆಂಟೇಜ್ಗಳೆಲ್ಲ ತೊಗೊಂಬರೋಳು, ಎಲ್ಲ ಎ ಗ್ರೇಡು A+ ಹಿಂಗೆ ತೊಗೊಂಬರೋಳು. ನಮ್ಮದು ಒಂದು 4 A ಇರೋದು, ಒಂದು 4 B ಇರೋದು, 4 C ಇರೋದು, ಹಿಂಗಿರೋದು. ಏನೋ ಇದು ಮೇಷ್ಟ್ರ ಮಗನ ಮರ್ಯಾದೆ ತೆಗಿತಾ ಇದ್ದೀವಿ ನೀನು ಅಂತಂದ್ಬಿಟ್ರು. ನಮಗೆ ಪರ್ಸೆಂಟೇಜು A ಗ್ರೇಡ್ B ಗ್ರೇಡ್ ಅನ್ನೋದು ಅಪ್ ಟು 5th ತನಕ ಗೊತ್ತೇ ಇಲ್ಲ. ಯಾಕಂದರೆ ಎಲ್ಲ ಅಪ್ಪಾಜಮ್ಮ ಸ್ಕೂಲಲ್ಲೇ ಓದ್ತಾ ಇದ್ದಿದ್ದಲ್ಲ, ಗ್ರೇಡ್ಗಳ ಬಗ್ಗೆ ನಮಗೆ ಡಿಫ್ರೆನ್ಸೇ ಇಲ್ಲ. ಯಾವ್ದು ಬಂದರೂ ಬಿಡು ಅಂತಂದು. ಯಾವಾಗ ಅಪ್ಪ ಅಮ್ಮ ಸ್ಕೂಲಿಂದ ಆಚೆ ಬಂದು ಆವಾಗ ಟೀಚರ್ಸ್ ಅಂದರೆ ಏನು,
ಇವ್ರು ಹೆಂಗಿರ್ತಾರೆ, ಇಂಗ್ಲೀಷ್ ಮೀಡಿಯಂ ಅಂದರೆ ಏನು, ಸೊ ಇವೆಲ್ಲ ಗೊತ್ತಾಗ್ತಾ ಬಂದಿದ್ದು. ಫಸ್ಟ್ ಡೇ ಇಂಗ್ಲೀಷ್ ಮೀಡಿಯಂ ಸೇರಿದಾಗ ನನಗೆ ಏನು ಗೊತ್ತಾಗ್ತಿರಲಿಲ್ಲ, ಇವ್ರೇನು ಎಲ್ಲ ಇಂಗ್ಲೀಷ್ನಲ್ಲೇ ಮಾತಾಡೋದು, ಇವ್ರು ಯಾರಿಗೂ ಕನ್ನಡ ಬರಲ್ವೇ ಅಂತಂದಿದ್ದೆ. ಯಾವ ತರಗತಿಯಲ್ಲಿ ನೀವು ಇಂಗ್ಲೀಷ್ ಮೀಡಿಯಂ ಸೇರ್ಕೊಂಡಿದ್ದು? 6th ಅಲ್ಲಿ. ಓಕೆ. ಸೊ ನನಗೆ ಅನಿಸ್ತೈತಿ ಇವ್ರಿಗೆ ಯಾರಿಗೂ ಈ ಕನ್ನಡ ಬರಲ್ವ, ಯಾಕೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದಾರಲ್ಲ ಅಂತಂದ್ಬಿಟ್ಟು. ಆಮೇಲೆ ಅಕ್ಕಪಕ್ಕದ ಗುರು ಇದೇ ಗುರು ಇಂಗ್ಲೀಷ್ ಮೀಡಿಯಂ ಅಂದರೆ ಹೌದಾ ಹಿಂಗದು ಸೇರ್ತಾನೆ ಇರಲಿಲ್ಲ ಗುರು ನಾನು ಅಂತಿದ್ದೆ. ಸೊ ಆ ಥರ ಇದೆ. ಅಂದರೆ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ, ದಾವಣಗೆರೆಗೆ ಬಸ್ ಸೆಟ್ಲ್ ಆಗಿರಲಿಲ್ಲ ಇನ್ನು. ಊರ ಹತ್ರ ಶ್ರೀರಾಮನಗರ ಅಂತ ಊರಿದೆ, ಅಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ವಿ ಬಸ್ಸಲ್ಲಿ ಡ್ರೈವರ್ ಪಕ್ಕ ಕೂತ್ಕೊಳ್ಳೋದು, ಹೆಂಗಣ ಮಧ್ಯಾಹ್ನ ಸಮಾಚಾರ ಅನ್ನೋದು ಅವನಿಗೆ. ಅದು ಇಂಜಿನಿಯರ್ ಅದಲ್ಲ, ಇಂಜಿನ್ ಮೇಲೆ ಕೂತ್ಕೊಂಡ್ಬಿಡ್ತಿದ್ವಿ, ಮುಂದ್ಗಡೆ ಎಲ್ಲ ಸೀಟ್ ಫುಲ್ ಆಗಿಬಿಟ್ಟಿರೋದು. ಅಲ್ಲಿ ನಾನು ನಮ್ಮ ತಮ್ಮ ಕೂತ್ಕೊತಾ ಇದ್ವಿ ಹಿಂಗೆ. ಆಮೇಲೆ ನಾನು ಜಾಸ್ತಿ ಮೇಲ್ಗಡೆ ಹತ್ತುತ್ತಾ ಇದ್ದೆ, ಬಸ್ ಮೇಲ್ಗಡೆ ರೂಫ್ ಮೇಲೆ ಹತ್ತುತ್ತಾ ಇದ್ದೆ. ಯಾಕೆಂದ್ರೆ ನಮ್ಮ ಅಪ್ಪ ಕೊಡ್ತಾ ಇದ್ದಿದ್ದು ಅವಾಗೆಲ್ಲ ₹1 ಕೊಡ್ತಾ ಇತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ನಾವೆಲ್ಲ 5ನೇ ಕ್ಲಾಸ್ 6ನೇ ಕ್ಲಾಸಿಂದ ₹1 ಕೊಡ್ತಾ ಇದ್ರು. ಆ ₹1 ಹೆಂಗೆ ಅಂತಂದರೆ ಅವಾಗ 4 ಆಣೆ ಅಂತೀವಿ ನಾವು, 25 ಪೈಸೆ ಇದೆಯಲ್ಲ, 4 ಆಣೆ ಚಾರ್ಜ್ ಇತ್ತು. 8 ಆಣೆ ನಮಗೆ ಸೈಡ್ಸ್ಗೆ ಸೀದಾ ಟಾಪ್ ಫ್ಲೋರ್ ಎತ್ಬಿಡ್ತಿದ್ವಿ. ಅವನಲ್ಲಿ ಬರ್ತಾ ಇರಲಿಲ್ಲ, ಅವನಲ್ಲಿ ಬರೋಷ್ಟೇ ನಮ್ಮ ಊರೇ ಬಂದಿರೋದು. ಹಂಗೆ ಹೇಳ್ಕೊಂಡ್ಬಿಡ್ತಾ ಇದ್ವಿ. ಎಷ್ಟು ಡಿಸ್ಟೆನ್ಸ್ ಇತ್ತು ನಿಮ್ಮ ಊರಿಗೂ ಸ್ಕೂಲ್ಗೂ? 12 ಕಿಲೋಮೀಟರ್ಸ್. ಅಬ್ಬಾ, 12 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಓದ್ತಾ ಇದ್ರು? ಹೌದೌದು, 12 ಕಿಲೋಮೀಟರ್ಸ್. ಅವಾಗ ಬಸ್ಸಲ್ಲಿ ಅಡ್ಡಾಡ್ತಾ ಇದ್ವಿ ನಾನು ಅಕ್ಕ ಎಲ್ಲ. ಒಂದ್ಸರಿ ನನ್ನ ಹತ್ರ ಟಿಕೆಟ್ ನಾನು ನಮ್ಮ ಅಕ್ಕಂಗೆ ಹೇಳಿದೆ, ಬಂದ ಕಂಡಕ್ಟರ್ ಹತ್ರ, ನಮ್ಮ ಅಕ್ಕ ಇದ್ದಾಳು ತಗೊಂತಾಳು ಅಂತ ಹೇಳಿ. ನಮ್ಮ ಅಕ್ಕ ನೋಡಿದ್ರೆ ಅವ್ನು ಯಾರು ಗೊತ್ತೇ ಇಲ್ಲ, ದಿನ ಅದನ್ನೇ ಮಾಡ್ತಿದ್ನಲ್ಲ. ಓ, ಪ್ರತಿದಿನ ನಿಮ್ಮ ಅಕ್ಕ ನೀವು ಯಾರಂತ ಹೇಳ್ತಿರ್ಲಿಲ್ಲ? ಅಲ್ಲ, ಅಂದರೆ ಟಿಕೆಟ್ ತೊಗೋತಾ ಇರಲಿಲ್ಲ ನಾನು. ದುಡ್ಡು ಕೊಟ್ಟರು, ನನಗೂ ಕೊಟ್ಟರು ಅವ್ರಿಗೂ ಕೊಟ್ಟಿರಲ್ಲ. ನಾನು ಪ್ರತಿ ಸರಿ ಅವಳ ಹತ್ರನೇ ಕೊಡಿಸ್ತಾ ಇದ್ದೆ. ಅದು ತಿನ್ಬಿಟ್ಟೆ ನಾನು, ಕೊಟ್ಬಿಡು ಅಂತಂದು. ಸೊ ಹಂಗಾಗ್ಬಿಟ್ಟು ಮನೇಲಿ ಏನಾದರೂ ಗಲಾಟೆ ಮಾಡಿಬಿಟ್ಟಾಗ ಹಂಗೆ ಹೇಳೋಳು, ಅವ್ನು ಗೊತ್ತಿಲ್ಲ ಹೋಗೋ ಅಂತ ನೋಡು, ನಮ್ಮ ಅಕ್ಕಂದ್ರೆ ಹೇಳೋ ಅವಳತ್ರ ಇಸ್ಕ ಅಂತ ನೋಡ್ತೀವಿ ನಾವು. ಸೊ ಈ ರೀತಿ ಎಲ್ಲ ಆಗ್ತಾಯಿತ್ತು. ಆಮೇಲೆ ನಾನು ನಮ್ಮ ತಮ್ಮ ಎಲ್ಲ ಚಾನಲ್ಗೆ ಹೋಗ್ತಾ ಇದ್ವಿ. ಚಾನಲ್ ಅಂದರೆ ಗೊತ್ತಲ್ಲ ನಿಮಗೆ? ಚಾನಲ್ ಅಂದರೆ ಇದು ನೀರು ಹರಿತಾ ಇರುತ್ತೆ, ಸ್ಟ್ರೀಮ್ ಥರ ನೀರು ಹರಿತಾ ಇರುತ್ತೆ, ಒಂದು ಕಡೆ ಫುಲ್ ಫೋರ್ಸ್ಫುಲ್ ಹರಿತಾ ಇರುತ್ತೆ. ಅವಾಗ ಹೆಂಗೆ ನಮಗೆ 8ನೇ ಕ್ಲಾಸಲ್ಲೆಲ್ಲ ಹೆಂಗೆ ಅಂತಂದರೆ, ಈಗ ಎಲ್ಲ ಹುಡುಗರಿಗೆ ಕ್ರೇಜ್ ಕ್ರಿಕೆಟು ಅವು ಇವೆಲ್ಲ, ನಮಗೊಂಥರ ಸ್ವಿಮ್ಮಿಂಗ್ ಮಾಡೋದು, ಇಲ್ಲ ಮರ ಹತ್ತೋದು, ಎಳ್ನೀರು ಹೊಡೆಯೋದು. ನಮ್ಮದೇ ಹೊಲ ಇತ್ತು. ಸೊ ನಮ್ಮ ಅಪ್ಪಾಜಿ ಗೊತ್ತಿಲ್ದಂಗೆ ಹುಡುಗರನ್ನೆಲ್ಲ ಕರ್ಕೊಂಡೋಗ್ಬಿಟ್ಟು ಮರ ಹತ್ತೋದು, ಎಳ್ನೀರು ಹೊಡೆಯೋದು. ಸೊ ನಮ್ಮದು ಜಾನರೇ ಈ ಥರ ಬಂದ್ಬಿಡ್ತು. ನಮ್ಮದು ಬೇಲಿ ಅಡ್ಡಾಡೋದು, ಈ ಥರ ಜಾನರ್ ಬಂದ್ಬಿಡ್ತು ನಮ್ಮದು. ಜೇನು ಕೀಳೋದು. ಭಯ ಆಗ್ತಿರ್ಲಿಲ್ವಾ? ಭಯ ಸ್ಟಾರ್ಟಿಂಗ್ ಆಗ್ತಾ ಇತ್ತು. 1-2-3 ಜೇನು ಕಿತ್ತಾದ್ಮೇಲೆ ಗೊತ್ತಾಗೋಯ್ತು ಹೆಂಗೆ ಏನು ಎತ್ತ ಅಂತ ಅಂದ್ಬಿಟ್ಟು. ನಾನೇನಿಲ್ಲ, ಫುಲ್ ಕವರ್ ಮಾಡ್ಕೊಂಡು ಕುತ್ಕೋತಾ ಇದ್ದೆ. ನಮ್ಮ ಹುಡುಗರು ಯಾರು ನಾನು ನೋಡ್ಕೊಂಡು ಕುತ್ಕೊತಾ ಇದ್ದೆ. ಎಲ್ಲ ಓಡೋರು, ಯಾಕೆ ಗುರು ಓಡ್ತಿದ್ರೆ, ಗುರು ನೀನು ಓಡ್ಬಲ್ಲ ಕಷ್ಟ. ಸೊ ಈ ರೀತಿ 1-2-3 ಸರಿ ಕಚ್ಚಿಸ್ಕೊಂಡು ಆಮೇಲೆ ನಮ್ಮ ಅಮ್ಮನ ಹತ್ರ ಬೈಸ್ಕೊಂಡು, ಅವೆಲ್ಲ ಏನಕ್ಕೆ ಮಾಡ್ತೀಯ ನೀನು, ಹಂಗೆ ಹೇಗೇನು ಮೇಷ್ಟ್ರ ಮಗ ಮರ್ಯಾದೆ ಉಳಿಸೋ ನೀನು, ಯಾಕೆ ಹಿಂಗೆ ಆಗ್ತೀಯಾ ಅನ್ನೋರು. ಆಮೇಲೆ ನಮ್ಮ ತಮ್ಮಂಗೆ ಕರ್ಕೊಂಡೋಗ್ಬಿಟ್ಟು ಒಂದ್ಸರಿ ಚಾನಲಿಗೆ ಕರ್ಕೊಂಡೋಗ್ಬಿಟ್ಟಿದ್ದೆ. ಅವನಿಗೆ ಈಜೆ ಬರ್ತಾ ಇರಲಿಲ್ಲ, ನನಗೆ ಅಲ್ಪ ಸ್ವಲ್ಪ ಬರ್ತಾ ಇತ್ತು. ಅಂದರೆ ನನ್ನ ಕೆಪಾಟ್ಕೊಳ್ಳೋಷ್ಟು ಕೆಪಾಸಿಟಿ ಇತ್ತು. ಅವನು ಬರ್ತಿದ್ದಾನೆ, ಅವನು ಸೀದಾ ಅಲ್ಲಿ ಒಳಗಡೆ ಇಳಿದ್ಬಿಟ್ಟು ಸ್ವಲ್ಪ ಆಳಕ್ಕೆ ಬಂದ್ಬಿಟ್ಟು ಹಿಂಗೆ ಅಂತ ನೇತಾಡ್ತಾ ಇದ್ದ. ಆಮೇಲೆ ನಾವು ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ದಬ್ಬಿ ಸೈಡಲ್ಲಿ ದಡದ ಹತ್ರ ನಿಲ್ಲಿಸ್ಬಿಟ್ಟು, ಇಲ್ಲೇ ಕುತ್ಕೊಂಡು ಹಿಂಗೆ ಅಂತಾರೆ ಈಜು ಬರುತ್ತೆ ಕಲ್ತ್ರ ಅವ್ರು. ಆಮೇಲೆ ಈಜು ಕಲ್ತಿದ್ದಾನೆ, ಆಮೇಲೆ ಚೆನ್ನಾಗಿ ಕಲ್ತಿದ್ದಾನೆ. ನಾವೆಲ್ಲ ಎಷ್ಟಂದ್ರೆ ಈ ಚಾನಲ್ ಇದು ಸರ್ಫೇಸ್ ಅಂತಂದ್ರೆ ಚಾನಲ್ ನೀರು ಇಲ್ಲಿರೋದು, ನಾವು ಇಲ್ಲಿಂದ ಓಡ್ ಬಂದು ಹಿಂಗೆ ಬೀಳ್ತಾ ಇದ್ವಿ. ಭಯ ಏನಾಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟೇ, 1-2-3 ಡೈ ಹೊಡೆ ತನಕ ಅಷ್ಟೇ. ಅದಾದ್ಮೇಲೆ ಫುಲ್ ಜೋರ್ ಓಡ್ ಬರ್ತಾ ಇದ್ವಿ. ಇಲ್ಲಿಂದ ಹಿಂಗೆ ಓಡ್ಬಂದು ಹಿಂಗೆ ಆಡ್ತಾ ಇದ್ವಿ. ಈ ಕಡೆ ಹೇಳ್ಕೊಟ್ಟಿದ್ದು ನಿಮಗೆ ಈಜೋದೆಲ್ಲ? ಅಲ್ಲಿ ನಮ್ಮ ಹುಡುಗರು ಆಡ್ತಾ ಇದ್ರಲ್ಲ, ಅಲ್ಲ ಈಜು ಹೊಡೆಯೋದೆಲ್ಲ ನಾವೇ ಕಲ್ತ್ಕೊಂಡಿದ್ದು. ನೋಡಿ ಆಮೇಲೆ ಅಲ್ಲಿ ಇಳಿದು ಹಿಂಗೆ ಹೊಡೆದು ಅಂದರೆ ಆಪೋಸಿಟಿಂದ ಬರುತ್ತಿತ್ತಲ್ಲ, ಆಪೋಸಿಟಲ್ಲಿ ಬರೋ ನೀರಿನಲ್ಲಿ ಬೇಗ ಕಲಿಬೋದು. ಅಂದರೆ ಸ್ಟಾಮಿನಾ ತುಂಬ ಬೇಕು. ಇದು ಈಜು ಹೊಡೆಯೋಕ್ಕೆ ಸ್ಟಾಮಿನಾ ತುಂಬ ಬೇಕು, ಯಾಕಂದ್ರೆ ನೀರು ತುಂಬ ಜೋರಾಗಿ ಬರ್ತಿರುವಾಗ ನೀವು ಹೇಳ್ಕೊಂಡು ಹೋಗ್ಬಿಟ್ಟು ನಾವು ಅದರಲ್ಲಿ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ವಿ. ನಾವು ನೀರೊಳಗೆ ನಿಮ್ಗೆ ಆಟ ಆಡಕ್ಕೆ ಬೇರೆ ಜಾಗ ಸಿಗ್ಲಿಲ್ವಾ? ಕಳ್ಳ ಪೊಲೀಸ್ ಹೆಂಗೆ ಅಂತಂದ್ರೆ, ನಾವು ಕ್ಲಬ್ಸ್ ಆಗ್ತಾ ಇದ್ವಿ. ಯಾರು ಕಳ್ಳನೋ ಅವನು ಆಪೋಸಿಟ್ ದಡ, ಇದೊಂದು ದಡ ಅನ್ಕೊ, ಈ ಆಪೋಸಿಟ್ ದಡದಲ್ಲಿ ಅವನು ಇರಬೇಕು, ನಾವು ಎಲ್ಲಿರ್ತಿದ್ವಿ. ಅವನು ಅಲ್ಲಿಂದ ಹೋಗಿ ಏನೋ ಮರನ ಗಿಡ ಇರುತ್ತೆ, ಹೋಗಿ ಮುಟ್ಟು ಬರ್ಬೇಕು. ಅವನು ಹೋಗಿ ಮುಟ್ಟು ಬರೋಷ್ಟರಲ್ಲಿ ನಾವೆಲ್ಲ ಹಾರಿ ಈ ಕಡೆ ಬರ್ತಾ ಇದ್ವಿ. ಆಮೇಲೆ ಮತ್ತೆ ಅವ್ನು ಆ ಕಡೆಯಿಂದ ಹಾರಿ ಈ ಕಡೆ ಬರೋನು, ಈ ಕಡೆಯಿಂದ ಮತ್ತೆ ನಾವು ಹಾರಿ ಆ ಕಡೆ ಹೋಗ್ತಾ ಇದ್ವಿ. ಸೊ ಈ ರೀತಿ ಅಲ್ಲ. ಆಮೇಲೆ ಯಾರಾದ್ರೂ ಹಾರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅವನು ಔಟ್ ಆಗಿಬಿಡ್ತಾ ಇದ್ದ. ನಾವೆಲ್ಲ ಏನಿಲ್ಲ, ನಾವೆಲ್ಲ ಒಂದೊಂದೆಡೆ ಎರಡೆರಡೆ, ಯಾಕಂದ್ರೆ ಈ ಕಡೆಯಿಂದ ಹಾರಿ ಹಿಂಗೆ ಮುಳುಗಿದ್ವಿ ಅಂದ್ರೆ ಆ ಕಡೆ ದಡದಲ್ಲಿ ಇರ್ತಿದ್ವಿ, ಆ ಕಡೆಯಿಂದ ಹಾರು ಮುಳುಗಿದ್ವಿ ಈ ಕಡೆ ದಡದಲ್ಲಿ ಇರ್ತಾ ಇದ್ವಿ. ಎಕ್ಸ್ಪರ್ಟ್ ಸ್ವಿಮ್ಮಿಂಗ್ ನಲ್ಲಿ. ಆಮೇಲೆ ಸಣ್ಣ ಚೈಲ್ಡ್ಗಳೆಲ್ಲ ಇದ್ವಲ್ಲ, ಅವೆಲ್ಲ ಔಟ್ ಆಗೋ ಪಾಪ. ಆಮೇಲೆ ಆಡೋಕ್ಕೆ ಆಗ್ತಾ ಇರಲಿಲ್ಲ. ಈ ಥರ 4-5-3 ಡೈ ಹೊಡೆದ ತಕ್ಷಣ ಕಳ್ಳ ಅದನ್ನು ಸುಸ್ತಾಗಿ ಕುತ್ಕೊಂಡ್ಬಿಡ್ತಾನೆ ಹಿಂಗೆ.
ಯಾಕಂದ್ರೆ ಆಡೋಕ್ಕಾಗಲ್ಲ, ಯಾಕಂದ್ರೆ ನೀ ಜಾಸ್ತಿ ಹೊತ್ತು ಈಜೋಡಕ್ಕಾಗಲ್ಲ. ಆಮೇಲೆ ಕೆಲವು ಹೆಣಗಳು ಬರ್ತಾ ಇದ್ವು ಆ ಕಡೆಯಿಂದ ಅಂತ ಟೈಮಲ್ಲಿ, ನಾನು ಅಲ್ಲಿ ಬಿಡ್ತಾ ಇದ್ರು ಅವಾಗೆಲ್ಲ. ಕೆಲವುಗಳು ಅವೆಲ್ಲ ಬರ್ತಾ ಇದ್ವು. ಆಮೇಲೆ ಹಾವುಗಳು ಬರ್ತಾ ಇದ್ವು. ಹಾವುಗಳೆಲ್ಲ ಬಂದಾಗ ಮಚ್ಚ ಸೈಡು ಅಂತಿದ್ವಿ. ಅದ್ರ ಪಾಡಿಗೆ ಹೋದ್ಮೇಲೆ ಮಚ್ಚ ಜೂಟು. ಸೊ ಈ ರೀತಿ ಎಲ್ಲ ಚೆನ್ನಾಗಿರ್ತಾ ಇತ್ತು. ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಕಲಿತೇ ಇಲ್ಲ. ನಾವು ಯಾರಾದರೂ ಒಬ್ರು ಹೆಂಗೆ ಈ ಚಾನಲ್ಗೆ ಹಾರೋದಕ್ಕಿಂತ ಮುಂಚೆ ಯಾರಾದರೂ ಒಬ್ರು ಇಳಿದ್ಬಿಟ್ಟು ಆಳ ತೋರಿಸ್ಬೇಕು, ಗುರು ಇಷ್ಟಿದೆ ಆಳ ಅಂತ ಅಂದ್ಬಿಟ್ಟು. ಸೊ ನಾವು ಕೆಳಗಡೆ ತೋರಿಸ್ತಾ ಇದ್ವಿ ಅಂದರೆ ಕೆಲವು ಕಡೆ ನೀರೇ ಇರ್ತಾರೆ, ಫುಲ್ ಕೆಳಗಡೆ ಟಚ್ ಆಗ್ತಾ ಇರಲಿಲ್ಲ, ಕೈಯೂ ಬರ್ತಾ ಇರಲಿಲ್ಲ. ಅವಾಗ ಕೆಲವು ಹುಡುಗರು ಹೆದರ್ಬಿಟ್ಟು ಅಲ್ಲೇ ಎಲ್ಲರೂ ಸೈಡಲ್ಲಿ ಕೂತ್ಕೊಳ್ಳೋರು. ನಾವು ಕೆಲವೊಂದ್ಸರಿ ಹೆಂಗೆ ಮಾಡ್ತಾ ಇದ್ವಿ ಅಂತಂದರೆ ಆಳ ಇಷ್ಟಿದ್ರು ಕೆಳಗಡೆ ಹೋಗ್ಬಿಟ್ಟು ಚಗಳ ಮಕ್ಕಳಾಗ ಕೂತ್ಕೊಂಡು ಮಚ್ಚ ಆಳ ತುಂಬ ಆಳ ಇದೆ, ತುಂಬ ಆಳ ಇದೆ ಹುಡುಗರಿಗೆ ಬರಬಾರ್ದು ಅಂತ ಫುಲ್ ಮಾಡೋದು. ಆಮೇಲೆ ಅವ್ರು ಇಳಿದ ತಕ್ಷಣ ಕೆಳಗಡೆ ಡೈ ಹೊಡೆದ ತಕ್ಷಣ ಮೈಗೆ ಪರ್ಚ್ಕೊಂಡ್ಬಿಡೋದು. ಅಯ್ಯೋ, ಯಾಕಂದ್ರೆ ಫುಲ್ ಜೋಶಲ್ಲಿ ಡೈ ಹೊಡೆಯಲ್ಲ, ನೀರೇ ಇಲ್ಲ, ಡೈ ಹೊಡೆದ್ರೆ ಇನ್ನು ಹೆಂಗೆ ಪರಿಸ್ಥಿತಿ ಅಲ್ವ. ನಮಗೂ ಆ ಥರ ಸುಮಾರು ಸರಿ ಆಗಿದೆ. ನೀರಿಲ್ಲ ಟೈಮಲ್ಲಿ ಡೈ ಹೊಡೆದು ಕೈಯೆಲ್ಲ ಪರ್ಚ್ಕೊಂಡು ತುಂಬಾ ಅಡ್ವೆಂಚರಸ್ ಇದ್ದೀರಾ. ಮರ್ಕೋತಿ ಜಾಸ್ತಿ ಆಡ್ತಾ ಇದ್ವಿ ನಾವು. ಮರ್ಕೋತಿದಲ್ಲಿ ಇನ್ನೊಂದೇನು ಕಾಮಿಡಿ ಅಂದರೆ ನಮ್ಮೂರಲ್ಲಿ ಮರ್ಕೋತಿ ಆಡ್ತಾ ಇದ್ವಿ. ನಮ್ಮ ಅಕ್ಕಂಗೆ ಹೇಳಿದ್ವಿ, ನಮ್ಮ ಅಕ್ಕನ ಜೊತೆಗೆ ಬರೋಳು. ಅವಳು ಏನು ಕಳ್ಸಂದ್ರೆ ನಮ್ಮನ್ನು ಕಾಯ್ಬೇಕಷ್ಟೇ, ಸುಮ್ಮನೆ ನಿಂತ್ಕೋಬೇಕು. ಅವಳೇನು ಮಾಡ್ಬಿಟ್ಲು, ನಾವು ಮರ್ಕೋತಿ ಆಡ್ತಾ ಇದ್ವಿ. ಪಾಪ ಅವಳಿಗೂ ಆಟ ಆಡಬೇಕು ಅಂತ ಅನ್ನಿಸ್ತೇನೆ. ಪಾಪ ಬಂದ್ಲು ನಮ್ಮ ಜೊತೆ ಆಟ ಆಡಲು ಅಂತ. ಸರಿ ಆಟ ಆಡ್ತಾ ಇದ್ವಿ. ಪಾಪ ಅವಳೆಲ್ಲ ಇದು ಫ್ರಾಕ್ ಟೈಪ್ ಏನೋ ಹಾಕೊಂತಾರಲ್ಲ ಹೆಣ್ಮಕ್ಳೆಲ್ಲ. ಸೊ ಆ ಟೈಪ್ ಹಾಕೊಳ್ಳೋಳು ಬಂದ್ಬಿಟ್ಟಿದ್ದಾಳೆ, ಮರ ಹತ್ತು ಬಿಟ್ಟಿದ್ದಾಳೆ. ಸೊ ಮರ್ಕೋತಿ ನಾವು ಒಂದು 2-3 ಮರ ಇದ್ವಲ್ಲ, ನಾವು ಬೇರೆ ಬೇರೆ ಮರದಲ್ಲಿ ಹತ್ಬಿಟ್ಟಿದ್ವಿ. ಈಗ ಅವಳು ಕಳ್ಳ ಅವನನ್ನು ಹಿಡಿಯೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವಳದು ಫ್ರಾಕ್ ಲೈಟಾಗಿ ಸಿಗ್ತಾ ಇದೆ, ಅವ್ನ ಕೈ ಟಚ್ ಆಗ್ತಾ ಇದೆ. ಇನ್ನೇ ಬಾಡಿ ಮುಟ್ಟಬೇಕು, ಬಟ್ಟೆ ಮುಟ್ಟಂಗಿಲ್ಲ, ಬಾಡಿ ಮುಟ್ಟಬೇಕು. ಸೊ ಇನ್ನೇನು ಟಚ್ ಅವನು ಹಾರಾರು ಮುಟ್ತಾ ಇದ್ದಾನೆ. ಪಾಪ ಅವಳು ಗಾಬರಿ ಆಗ್ಬಿಟ್ಟು ಅಲ್ಲಿಂದ ಬಿದ್ದುಬಿಟ್ಟಿದ್ದಾಳೆ. ಬಿದ್ದುಬಿಟ್ಟು ಸ್ಪಾಟಲ್ಲಿ ಕೈ ಮುರಿದೋಗಿತ್ತು ಅವಳದು. ಕೈ ಮುರಿದೋಗ್ಬಿಟ್ಟಿದೆ. ಹಿಂಗೆ ಬರ್ತಾ ಇದ್ದಾಳೆ, ಹೆಂಗೆ ಅಂದ್ಕೊಂಡು ನಾವು ನೋವ್ತಾ ಇದ್ದಾಳೆ ಫುಲ್ ಕೈಯೆಲ್ಲ ಹಿಂಗೆ ಅಂದ್ಕೊಂಡು ಹಿಂಗೆ ಕೈ ಅಲ್ಲಾಡ್ತಾ ಇದೆ. ನಾವು ಬಂದ್ಬಿಟ್ಟು ಏನಾಯ್ತು ಅಂತ, ಇಲ್ಲ ಏನೋ ಅದು ಕೈಯೆಲ್ಲ ಲಟ್ಕೊಂಡು ಸೌಂಡ್ ಅಂತ, ಇಲ್ಲಿ ನೋಡೋಣ ಹಿಂಗೆ ನೋಡೋಣ ಹಿಂಗೆ ಈ ಕೈ ತುಂಬ ಚೆನ್ನಾಗಿ ಅಲ್ಲಾಡ್ತಾ ಇದ್ದಲ್ಲ, ಏನೂ ಆಗಿಲ್ಲ ಬಿಡು, ಟೆನ್ಷನ್ ತಗೊಳ ನಾವು. ಅದಾದ ಅಲ್ಲಿಂದ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ. ಆಮೇಲೆ ಮನೆಗೆ ಹೋಗಿ ನೋಡಿದ್ಮೇಲೆ ಈ ಥರ ಫ್ರ್ಯಾಕ್ಚರ್ ಆಗಿದೆ ಅಂತ ಗೊತ್ತಾಗಿ ಆಮೇಲೆ ನಮ್ಮ ಮನೇಲಿ ಫಸ್ಟ್ ಕೈ ಮುರ್ಕೊಂಡಿದ್ದವಳು. ಸೊ ಬೈಲಿಲ್ವಾ ಅಪ್ಪ ಅಮ್ಮ ನಿಮ್ಮನ್ನ ಎಂತ? ಇಲ್ಲ, ನಮ್ದೇನು ತಪ್ಪಿಲ್ವಲ್ಲ, ನಾವು ಬೇಡ ಅಂದ್ವಿ, ಅವಳೇ ಬಂದಿದ್ದು. ಆಮೇಲೆ ನಾವು ಮರ್ಕೋತಿ ಎಲ್ಲ ಬಿಟ್ಬಿಟ್ಟು ಮನೆ ಮುಂದೆ ಗೋಲಿ ಆಡೋಕೆ ಸ್ಟಾರ್ಟ್ ಮಾಡಿದ್ವಿ. ನಂದು ಏನಿಲ್ಲ ಅಂದ್ರೆ 4 ಡಬ್ಬ ಕಲೆಕ್ಷನ್ ಮಾಡಿದ್ದೆ ಗೋಲಿ ಆಡೋದು. ಇವಾಗಲೂ ಇದೆ ಗೋಲಿ ನನ್ನ ಹತ್ರನೂ ಇದೆ. ಈ ಥರ ಈ ಅಂಗಡಿಗಳಲ್ಲೆಲ್ಲ ಪೇಡ ಹಾಕೋಕ್ಕೆ ಅವೆಲ್ಲ ಪ್ಲಾಸ್ಟಿಕ್ ಡಬ್ಬ ಇರೋಲ್ಲ, ಆ ಥರ ಡಬ್ಬಗಳನ್ನ ಎತ್ಕೊಂಡ್ಬಂದ್ಬಿಟ್ಟು 4 ಜೋಡಿಸಿಟ್ಟಿದ್ದೆ ಡಬ್ಬಗಳನ್ನ. ನಮ್ಮ ಮನೇಲಿ ನಮ್ಮಪ್ಪ ಗೋಲಿಗಳೆಲ್ಲ ನೋಡಿದ್ರೆ ಮೇಷ್ಟ್ರ ಮಗ ಏನಲ್ಲ, ಏನೋ ನಿನ್ನ ಕರ್ಮ, ಏನೋ ಮಾಡ್ತಿದ್ದೆ ನೀನು ಅನ್ನೋರು, ಏನು ಗೋಲಿ ಕಲೆಕ್ಟ್ ಮಾಡ್ತಾ ಇದೆಯಲ್ಲ ಅನ್ನೋರು. ಅಂದರೆ ಭಾಳ ಚೆನ್ನಾಗಿ ಆಡ್ತಾ ಇದ್ವಿ ನಾವು. ದೂರದಿಂದ ಹಿಂಗೆ ಹಿಡ್ಕೊಂಡು ರಪ್ ಅಂತ ಹೊಡಿತಾ ಇದ್ವಿ. ನಾವೆಲ್ಲ ಆಟ ಆಡ್ತಾ ಇದ್ವಿ ಅಂದರೆ ಹುಡುಗರು ಭಯ ಬೀಳೋರು ಆಗಿನ ಕಾಲದಲ್ಲಿ. ಬರೀ ಗೋಲಿಗಳು ಬಿಡ್ತಾನೆ ಇರಲಿಲ್ಲ, ಎಲ್ಲ ಗೋಲಿ ಎಲ್ಲ ನೀವೇ ಆಡ್ಸ್ಕೊಂಡ್ಬಿಟ್ಟು ಎಲ್ಲ ಒಂಥರ ಜೋರಾಗಿ ಆಡೋದು. ಅಂದರೆ ಲಾಂಗ್ ಡಿಸ್ಟೆನ್ಸ್ ಭಾಳ ಚೆನ್ನಾಗಿ ಆಡ್ತಾ ಇದ್ದೆ ನಾನು. ಗೋಲಿ ಕಲ್ಕೊಂಡಿದ್ದೆ ಉಂಟು, ಕಲ್ಕೊಳ್ಳೋದು ಮತ್ತೆ ಹೋಗಿ ಕೊಂಡ್ಕೊಂಬರೋದು ಅಷ್ಟೇ. ನಮ್ಮ ಕಡೆ ಎಲ್ಲ ಹುಡುಗರೆಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ವಿ. ನಮ್ದೊಂದು 3-4 ಜನ ಬ್ಯಾಚ್ ಇತ್ತು ಊರಲ್ಲಿ. ಸೊ ನಾವು 3-4 ಜನ ಹೋದ್ವಿ ಅಂತಂದ್ರೆ ಬೇರೆ ಯಾರು ಬರ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿ ಆಡ್ತಾ ಇದ್ವಿ. ಗೋಲಿಗಳೆಲ್ಲ ಇಷ್ಟಿಷ್ಟು ಕಲೆಕ್ಟ್ ಮಾಡ್ಕೊಂಡು ನೀವು ಆಡ್ತೀರಾ ಅಂದ್ರೆ ನಿಮ್ಮನ್ನ ಆಪೋಸ್ ಮಾಡಕ್ಕೆ ಯಾರು ಬರ್ತಾನೆ ಇರಲಿಲ್ಲ, ಹಂಗಾಗ್ತಾ ಇತ್ತು. ಅದಾದ್ಮೇಲೆ ಎಲ್ಲಾನು ಸರ್ಟನ್ ಪೀರಿಯಡ್ ನಮ್ದು, ನಾವೆಲ್ಲ 90s. ಸೊ ಹೆಂಗೆ ಅಂತಂದ್ರೆ ಇಂಥದ್ದು ಆಡಿಲ್ಲ ಅಂತ ಇಲ್ಲ, ಎಲ್ಲ ಚೆನ್ನಾಗಿ ಆಟ ಆಡಿದ್ವಿ. ಅದಾದ್ಮೇಲೆ ಎಲ್ಲ ಸರ್ಟನ್ ಪೀರಿಯಡ್ ಅಷ್ಟೇ. ಇವಾಗ ಮರ್ಕೋತಿ ಒಂದು ಟೈಮ್ಗೆ, ಅದಾದ್ಮೇಲೆ ನೆಕ್ಸ್ಟ್ ಗೋಲಿ ಒಂದು ಟೈಮ್ಗೆ, ಅದಾದ್ಮೇಲೆ ಬುಗುರಿನೂ ಒಂದು ಟೈಮ್ಗೆ. ಬುಗುರಿ ಎಲ್ಲ ಚೆನ್ನಾಗಿ ಆಡ್ತೀವಿ. ಬುಗುರಿನೂ ತುಂಬಾ ಚೆನ್ನಾಗಿ ಹಿಂಗೆ ಎತ್ಕೊಂಡು ಹಿಂಗೆ ಕೈ ಮೇಲೆಲ್ಲ ಆಡ್ಕೊತಾ ಇದ್ವಿ ಅವಾಗ. ಅಂದ್ರೆ ನಾವೇ ಮಾಡ್ತಾ ಇದ್ವಿ ಬುಗುರಿನ, ನಾವು ಪರ್ಚೇಸ್ ಮಾಡ್ಕೊಂಡ್ ಬರ್ತಾ ಇರಲಿಲ್ಲ. ಈಗೆಲ್ಲ ಸಿಕ್ಬಿಡುತ್ತೆ, ಈಗೆಲ್ಲ ಮಕ್ಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ 2 ಬುಗುರಿ ಕೊಡೋಣ, 10 ರೂಪಾಯಿ ಕೊಡ್ತಾರೆ ಹಿಂಗೆ ಇಸ್ಕೊಂಡು. ಬಟ್ ನಾವು ಹಂಗಲ್ಲ, ನಾವೇ ಮಾಡ್ತಾ ಇದ್ವಿ. ನಮ್ಮ ಹೊಲದಲ್ಲಿ ಬೆಳಿತಾ ಇದ್ವಲ್ಲ, ಒಂದು ಯಾವುದೋ ಒಂದು ಕಟ್ಟಿಗೆ ತೊಗೊಂಡ್ಬಂದು ನಾವೇ ಕ್ಲೀನಾಗಿ ಶೇಪ್ ಅಪ್ ಮಾಡಿ ತುಂಬ ಖುಷಿ ಕೊಡೋದು ಹಂಗೆ. ಆಮೇಲೆ ಏನಂತಂದ್ರೆ ನಮ್ಮ ಬುಗುರಿಗೆ ಗುನ್ನ ಅಂತ ಆಡ್ತೀವಿ ನಾವು, ಹಿಂಗೆ ಇಟ್ಬಿಟ್ಟು ರಪ್ ಹೊಡಿತಾ ಇರ್ತೀವಿ. ಯಾವುದೋ ಒಂದು ಗುನ್ನ ಬಿತ್ತು ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ನಮ್ಗೆ ಯಾರಾದ್ರೂ ಹೊಡೆದ್ರೆ ತಡ್ಕೊಂಡ್ಬಿಡ್ಬೋದು ಏನೋ ಒಂದು, ಬಟ್ ಗುನ್ನ ಬಿಟ್ಟರೆ ಅದು ಮಾರ್ಕ್ ಹಂಗೆ ಇರುತ್ತೆ. ಮಳೆ ಚೂಪಿಗಿರುತ್ತಲ್ಲ ಹಂಗೆ ಇರುತ್ತೆ. ಅವೆಲ್ಲ ಏನೋ ಹೊಡೆದ್ರೆ ನಮಗೆ ಒಂಥರ ನೋವಾಗ್ತಾ ಇರುತ್ತೆ. ನಮ್ಗೆ ಹೊಡೆದ್ರೆ ನಾಳೆ ಬಾ ಮಗನ ನೋಡ್ಕೊಂಡು, ಆಮೇಲೆ ನಾಳೆ ರೊಚ್ಚಿದ್ಬಿಟ್ಟು ಅವ್ನಿಗೆ ಹೊಡೆಯೋದು, ಅವ್ನ ಬುಗುರಿಗೆ ಹೊಡೆಯೋದು. ಸೊ ಈ ರೀತಿ ಎಲ್ಲ ಆಟ ಆಡ್ತಾ ಇದ್ವಿ. ಐ ಥಿಂಕ್ ಈ ಗೇಮ್ಸ್ ಎಲ್ಲಾನು ಇಟ್ ಕ್ರಿಯೇಟ್ಸ್ ನಿಮ್ದು ಮೆಮೊರಿನೆಲ್ಲ ರೀಕ್ರಿಯೇಟ್ ಮಾಡುತ್ತಲ್ಲ. ಈ ಕಾಲದಲ್ಲೆಲ್ಲ ಮಕ್ಳಿಗೆ ಏನಿದ್ರು ಆಂಡ್ರಾಯ್ಡ್ ಗೇಮ್ಗಳು, ವಿಡಿಯೋ ಫೋನ್ನಲ್ಲಿ ಮೊಬೈಲ್ನಲ್ಲಿ ವಿಡಿಯೋ ಗೇಮ್ಗಳು ಇಷ್ಟೇ ಆಗೋಯ್ತು.
ನಾವು ಎಷ್ಟು ಯೂಶ್ವಲಿ ನಮಗೆ ಆಟ ಅಂದರೆ ಮನೆ ಆಚೆ ಹೋಗ್ಬಿಡ್ಬೇಕು, ಔಟ್ಡೋರ್ ಇರಬೇಕು, ಆಟ ಆಡಬೇಕು ಅಂತ. ಇವಾಗ ಮಕ್ಕಳನ್ನ ಆಚೆ ಹೋಗಿ ಆಟ ಆಡಿ ಅಂತ ಹೇಳಿದ್ರೇನು ಮನೆ ಒಳಗೆ ಇರ್ತೀವಿ, ಮೊಬೈಲ್ ಕೊಟ್ಬಿಡಿ, ಇಷ್ಟೇ ಆಗೋಗುತ್ತೆ. ಯೂಶಲಿ ಎಲ್ಲ ಮಕ್ಕಳಿಗೂ ಸಾಟರ್ಡೆ ಸಂಡೇಸ್ ಬಂದರೆ ತುಂಬ ಖುಷಿ ಇರೋದು, ರಜಾ ಇರುತ್ತೆ ಅಂತ. ಸಾಟರ್ಡೆ ಹಾಫ್ ಡೇ ಅಲ್ವಾ, ಸೊ ರಜಾ ಇರುತ್ತೆ ಅಂತ. ಬಟ್ ನಮಗೆ ಕೆಲವು ಟೈಮಲ್ಲಿ ಬೇಜಾರಾಗ್ಬಿಡೋದು, ಯಾಕಂದರೆ ನಮ್ಮ ಅಪ್ಪ ಅವಾಗ ಬೇರೆ ಕಡೆ ಡ್ಯೂಟಿ ಮಾಡ್ತಾ ಇತ್ತು. ಸೊ ಸಾಟರ್ಡೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇತ್ತಲ್ಲ, ಎಲ್ಲೂ ಹೋಗಿ ಬಿಡ್ತಾ ಇರಲಿಲ್ಲ ನಮಗೆ. ಸೊ ಹಂಗಾಗ್ಬಿಟ್ಟು ನಮಗೆ ಬೇಜಾರಾಗ್ತಾ ಇತ್ತು, ಇದೇನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಸಂಡೇಸ್ ಹೆಂಗಿರ್ತಿತ್ತು ಅಂದ್ರೆ ನಮ್ಮ ಮನೇಲಿ ಒಂಥರ ಸ್ವಚ್ಛ ಭಾರತ್ ನಮಗೆ ನಮ್ಮ ಅಪ್ಪ ಅವಾಗಲೇ ಕಲಿಸ್ತಿದ್ರು. ಸಂಡೇಸ್ ಹೆಂಗೆ ಅಂತಂದರೆ ಈ ಮನೆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡೋದು, ಇಲ್ಲಾಂದರೆ ನಮ್ಮದು ಹೊಲ ಇದೆಯಲ್ಲ ಹೊಲಕ್ಕೆ ಹೋಗೋದು, ಹೊಲಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಕಾಂಗ್ರೆಸ್ ಗಿಡಗಳೆಲ್ಲ ಕೀಳೋದು. ಆಮೇಲೆ ನಮ್ಮಪ್ಪ ಮರ ಹತ್ತೋದು, ನಾವೆಲ್ಲ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ವಿ, ಏನಪ್ಪ ನಮ್ಮಪ್ಪ ಹಿಂಗೆ ಹತ್ತದಲ್ಲ ಮರನ ಅಂತಂದ್ಬಿಟ್ಟು. ಆಮೇಲೆ ಫ್ರೆಶ್ ಎಳ್ನೀರೆಲ್ಲ ತಗೊಂಬಂದು ಕೊಡೋದು. ಹೆಂಗಿದೆ ನಿಮಗೆಲ್ಲ 1-2 ಏನಿಲ್ಲ, ನಿಮಗೆ ಹೊಟ್ಟೆ ತುಂಬ ತನಕ ಕೊಚ್ಚ ಕೊಡ್ತಾ ಇರೋದು ನಮ್ಮಪ್ಪ. ಎಷ್ಟು ಎಳ್ನೀರು ಕುಡಿತಿದ್ರಿ? ಏನು ಅವಾಗಲೇ 2-3 ಕುಡಿತಾ ಇದ್ವಿ. 2-3 ಎಳ್ನೀರು ಕುಡಿದ್ಬಿಟ್ರೆ ಹೊಟ್ಟೆ ತುಂಬಿಡೋದು. ಅಂದರೆ ನಮ್ಮ ಹೊಲದಲ್ಲೇ ಬೆಳೆದಿರೋದಲ್ವಾ, ತುಂಬ ಖುಷಿ ಆಗೋದು ಕುಡಿಯೋಕ್ಕೆ. ಆಮೇಲೆ ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಕ್ಕ ಎಲ್ಲರೂ ಹೋಗ್ತಾ ಇದ್ವಿ. ಆಮೇಲೆ ಬುತ್ತಿ ಅಂತ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈ ಕರ್ಡ್ ರೈಸ್ಗೆ ಈರುಳ್ಳಿ ಎಲ್ಲ ಹಚ್ಬಿಟ್ಟು ಮಾಡ್ತಾರಲ್ಲ, ಸೊ ಆ ರೀತಿ ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ. ನಾವು ಮಾರ್ನಿಂಗ್ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗಿ ನಮ್ಮಪ್ಪ ಎಳ್ನೀರೆಲ್ಲ ಕಿತ್ಕೊಟ್ಟಾದ್ಮೇಲೆ ನಾವೆಲ್ಲ ಜೊತೆಗೆ ಕುತ್ಕೊಂಡು ಆಮೇಲೆ ಸಾಯಂಕಾಲ ಅಷ್ಟೊತ್ತಿಗೆ ಬಂದ್ಬಿಡ್ತಾ ಇದ್ವಿ. ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಹೊಲದಿಂದ ಮನೆಗೆ ಒಂದು 2 ಕಿಲೋಮೀಟ್ರ್ ಇತ್ತು, 2-3 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಆ ಥರನೂ ತುಂಬ ಮಜಾ ಕೊಡ್ತಾ ಇತ್ತು. ಬಟ್ ನಮ್ಗೆ ಅವಾಗೆಲ್ಲ ಬೇಜಾರಾಗ್ತಾ ಇತ್ತು. ಬಟ್ ಇವಾಗ ನೆನೆಸ್ಕೊಂಡ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಆ ಥರ ಟೈಮ್ ಮತ್ತೆ ಸಿಗಲ್ಲ. ಇವಾಗ ನೋಡಿ ನಾವು ಮ್ಯಾಕ್ಸಿಮಮ್ ಟೈಮ್ ಸ್ಪೆಂಡ್ ಮಾಡೋದೇ ಇಲ್ಲ ಪೇರೆಂಟ್ಸ್ ಜೊತೆ. ಯಾಕಂದರೆ ಅವರು ಊರಲ್ಲಿರ್ತಾರೆ, ನಾವಿಲ್ಲಿ ಸಿಂಗಲ್ ಆಗಿರ್ತೀವಿ, ಜಾಸ್ತಿ ಮಾತಾಡೋದಿಲ್ಲ. ಪಾಪ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿಯಾಗಿರ್ತೀವಿ. ಸೊ ಆ ಥರ ಟೈಮ್ ಮತ್ತೆ ಸಿಗಲ್ಲ ಯಾರಿಗೂ. ಅದು ನಮ್ಮ ಎಕ್ಸ್ಪೀರಿಯನ್ಸ್ಗಳ ಟೈಪು ಯಾರಿಗೂ ಸಿಗಲ್ಲ. ಹೌದು, ವೆರಿ ವೆರಿ ಟ್ರೂ. ಮತ್ತು ಕಾಲೇಜ್ ಟೈಮ್ನಲ್ಲಿ ಹೇಗಿದ್ರಿ ನೀವು? ಎಲ್ಲಿ ಮಾಡಿದ್ದು ಕಾಲೇಜೆಲ್ಲ? ಕಾಲೇಜ್ ಕೂಡ ದಾವಣಗೆರೆಯಲ್ಲೇ ಮಾಡಿದ್ದು. ಅಪ್ ಟು ಡಿಗ್ರಿ ತನಕ ನಾನು ದಾವಣಗೆರೆನೇ ಮಾಡಿದ್ದು. ಮಾಸ್ಟರ್ ಡಿಗ್ರಿಗೆ ಬೆಂಗಳೂರಿಗೆ ಬಂದೆ. ಸೊ ನಾನು PUC ಮಾಡಿದ್ದು ನೂತನ್ ಕಾಲೇಜ್ ಅಂತ ಅಂದ್ಬಿಟ್ಟು. ಸೊ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅದು. ಬಟ್ ಇವಾಗ ಮುಚ್ಚಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಕಾಲೇಜ್ ಟೈಮಲ್ಲೂ ಅಷ್ಟೇ ತುಂಬಾ SLC ತನಕ ತುಂಬ ಡೀಸೆಂಟ್, ತುಂಬ ಇನ್ನೋಸೆಂಟ್ ಆಗಿದ್ವಿ. ಅದೇನೋ ಹೇಳ್ತಾರಲ್ಲ, ಚಿಗುರು ಮಿಸ್ಸೆ ಬರ್ತಿದ್ದಂಗೆ ಏನೋ ಅಂತ ಹೇಳ್ತಾರಲ್ಲ. ಸೊ ಯಾವುದು ಜನ ಹೇಳೋರು ನಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರಲಿಲ್ಲ. ಬಟ್ ಯಾವ ಕಾಲೇಜಿಗೆ ಕಾಲಿಟ್ಟ ತಕ್ಷಣ ಅದೇನೋ ಒಂಥರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಗ್ಬಿಡುತ್ತೆ, ಏನೇನೋ ಬೇಕು ಅಂತ ಆಸೆಗಳು ಬರುತ್ತೆ. ಸೊ ಹಿಂಗೆಲ್ಲ ಇರುತ್ತೆ. ನನಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ. ನಮ್ಮ ಕಾಲೇಜಲ್ಲಿ ನೂತನ್ ಕಾಲೇಜು ಅದೆಲ್ಲ ಸ್ವಲ್ಪ ತುಂಬ ಹೈ ಎಂಡ್ ಪೀಪಲ್ಸ್ ಎಲ್ಲ ಬರ್ತಾಯಿದ್ರು. ಸೊ ನಾವು ಎಲ್ಲ ನೋಡ್ತಾ ಇದ್ವಿ, ಎಲ್ಲ R15ಗಳು ಹಾಕ್ಕೊಂಡು ಕರಿಜ್ಮಾಗಳು ಹಾಕ್ಕೊಂಡು ಬರ್ತಾಯಿದ್ರು. ನಮಗೆ ಆಸೆ ಬೈಕ್ ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಕಾಲೇಜ್ಗೆ ಹೋದ ತಕ್ಷಣ ಅದೇ ಬರೋದು. ಎಲ್ಲ ಹುಡುಗರಿಗೂ ಒಂದು ಬೈಕ್ ಬೇಕು, ಹಂಗೆ ಹಿಂಗೆ ಅಂತ ಪಾಪ ಎಲ್ಲ ಮಾಡ್ತಾಯಿದ್ರು. ನಾವು ಸೈಕಲ್ ತನಕ ಅಡ್ಡಾಡ್ತಾ ಇದ್ವಿ SLC ತನಕ. ನಮ್ಮಪ್ಪ ಎಲ್ಲ ಹೆಂಗೆ ಅಂತಂದ್ರೆ ಒಂಥರ ಫ್ರೆಂಡ್ಲಿ ಜಾನರು. ಏನಾದರೂ ಬೇಕು ಅಂತಂದ್ರೆ ನಾನು ಡೈರೆಕ್ಟಾಗಿ ಕೇಳ್ಬಿಡ್ತೀನಿ. ಹಿಂಗೆ ಒಂದ್ಸರಿ ಕುತ್ಕೊಂಡಿದ್ವಿ, ಹಿಂಗೆ ಅಪ್ಪ ಅಂದ, ಏನಪ್ಪ ಅಪ್ಪಾಜಿ ಕಾಲೇಜಲ್ಲಿ ಎಲ್ಲರೂ ಬೈಕ್ ತರ್ತಿದ್ದಾರೆ ಅಪ್ಪಾಜಿ ಅಂದ್ರೆ. ಹೌದಾ, ಚೆನ್ನಾಗಾಯ್ತು ಬಿಡ, ತಗೊಂಬರ್ಲಿ ಬಿಡ ಪಾಪ, ಒಳ್ಳೆ ಹುಡುಗ ಅಪ್ಪಾಜಿ ಮ್ಯಾಟ್ರ್ ಅದಲ್ಲ ಅಂದ. ಏನಪ್ಪ ಬೈಕ್ ಬೇಕು ನನಗೂ ಅಂತಂದು. ಎದ್ದೋಕೆ ಇಲ್ಲಲ್ಲೇ ನೋಡು, PUC ಮುಗಿಸಿದ ಮೇಲೆ ಕೊಡ್ತೀನಿ ಅಂತ ಅನ್ನೋದು. ಅದಕ್ಕೆ ನಾನು ಸರಿ ಆಯಿತು, ಹೌದಾ ಹಂಗಾ, ಸರಿ ಆಯಿತು ಅಂದು. ಆಮೇಲೆ ನಮ್ಮಮ್ಮನ ಹತ್ರ ಹೋದೆ. ನಮ್ಮಮ್ಮ ಹತ್ರ, ಅಮ್ಮ ಈ ಥರ ಬೈಕ್ ಬೇಕು ನನಗೆ, ಇಲ್ಲ ನಾನು ಕಾಲೇಜಿಗೆ ಹೋಗಲ್ಲ ಹಂಗೆ ಅಂತ. ಸರಿ ಹೋಗ್ಲಿಲ್ಲ ಅಂದ್ರೆ ಬೇಡ ಬಿಡು, ನಿನ್ನ ಲೈಫ್ ಹಾಳಾಗೋದು ಅಂತ. ನಮ್ಮಮ್ಮ ಅದಕ್ಕೆ ನೀನೇನಮ್ಮ ಎಲ್ಲರ ಅಮ್ಮನ ಥರ ಬಿಹೇವ್ ಮಾಡಮ್ಮ, ನೀನೇನಮ್ಮ ಹಿಂಗೆ ಮಾಡ್ತೀಯ ಅಂತ. ನಮ್ಮ ಹುಡ್ರೆಲ್ಲ ಬೈಕ್ ತರ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಅದಕ್ಕೆ ಇಲ್ಲ ಅವರೆಲ್ಲ ಹಾಳಾಗ್ತಾರೆ, ನೀನು ತಲೆ ಕೆಡಿಸ್ಕೊಬೇಡ, ಬೈಕ್ ತೊಗೊಂಡವರೆಲ್ಲ ಹಾಳಾಗ್ತಾರೆ ನಮ್ಮಮ್ಮ. ಅದಕ್ಕೆ ಇಲ್ಲ ನೀನು ಇದೊಂದು 2 ವರ್ಷ ಮುಗಿಸ್ಬಿಡು, ಆಮೇಲೆ ನಿಮ್ಗೆ ಒಳ್ಳೇದು ಬೈಕ್ ಕೊಡ್ಸೋಣ ಹಂಗೆ ಹೇಗೆ ಅಂತ. ಸೊ ನಾನು 1-2 ದಿನ ಸುಮ್ಮನಾದೆ. ಆಮೇಲೆ ಅದು ಆಸೆ ಇರುತ್ತಲ್ಲ, ಪುಟಿತಾ ಇರುತ್ತೆ ಒಳಗಡೆ, ಟೆನ್ನಿಸ್ ಬಾಲ್ ಥರ. ನಮಗೆ ಹೆಂಗಾಗೋಯ್ತು, ಆಮೇಲೆ ಎಲ್ಲ ತೊಗೊಂಬರೋರಲ್ಲ, ನಮ್ಮ ಮುಂದೆನೇ ಶೋಗಳು ಕೊಡೋರು ಕೆಲವರು, ನಮ್ಮ ಆಪೋಸಿಟ್ ಟೀಮ್ಗಳೆಲ್ಲ ಇರೋವಲ್ಲ. ಸೊ ಒಂದು ಕಾಲೇಜ್ ಅಂದಮೇಲೆ ಕೆಲವು ಆಪೋಸಿಟ್ ಹಂಗೆಲ್ಲ ನಮ್ಮ ಮುಂದೆಲ್ಲ ಶೋಗಳು ಕೊಡೋರು. ನೆಟ್ಟು ವೀಲಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ವೀಲಿಂಗ್ ಮಾಡೋರು. ಸೊ ಇವೆಲ್ಲ ಮಾಡೋರು. ನಮಗೆ ಇವನ್ನೆಲ್ಲ ನೋಡಿ 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 ಜಿಗುಪ್ಸೆ ಸ್ಟಾರ್ಟ್ ಆಗೋಯ್ತು. ನಮಗೇನು ಅರ್ಹತೆ ಇಲ್ವಾ ಬೈಕ್ ಹೊಡಿಲಿಕ್ಕೆ ಅಂತಂದ್ಬಿಟ್ಟು. ಸೊ ಅದಾದಮೇಲೆ ಭಾಳ ಮನೇಲಿ ತುಂಬ ಹಠಗಳು ಮಾಡಿದ್ವಿ. 4 ಜನ ಇದ್ವಿ ನಾವು, ಎಲ್ಲರೂ ಮನೇಲಿ ಇದೇ ಹಠ ಮಾಡ್ತಾಯಿದ್ವಿ. ನಮ್ಮ 4 ಜನ ಹುಡುಗರು ಮನೇಲಿ ತಿನ್ನೋದು ಬಿಡೋದು ಹಿಂಗೆಲ್ಲ ಮಾಡೋರು. ನಾನು ಒಂದು ದಿನ ಸತ್ಯಾಗ್ರಹ ಒಂದು ದಿನ ತಿನ್ನೋದು ಬಿಟ್ಟೆ. ನನಗೆ ಹೊಟ್ಟೆ ಎಲ್ಲ ತಡ್ಕೊಳಕ್ಕಾಗಲ್ಲ, ನನಗೆ ಟೈಮಿಗೆ ಊಟ ತಿಂಡಿ ಎಲ್ಲ ನನಗೆ ಬೇಕೇ ಬೇಕು, ಅಟ್ಲೀಸ್ಟ್ ಏನಾದರೂ ಒಂದು ಬೇಕೇ ಬೇಕು. ಸೊ ನನಗೆ ಮನೇಲಿ ಒಂದು ದಿನ ಊಟ ಬಿಟ್ಟೆ, ಯಾರಿಗೆ ಕ್ಯಾರಿನೇ ಮಾಡಲಿಲ್ಲ. ಬಿಡ್ತೀಯಾ, ಸರಿ ಆಯ್ತು ಬಿಡು ಹೋಗೋನ್ನೋರು. ಏನು ಮನುಷ್ಯರಪ್ಪ ನೀವೆಲ್ಲ, ನಂಗೆ ಬೇಜಾರಾಗಿ ಹೋಗ್ತಾಯಿದ್ದೆ. ನನ್ನ ತಮ್ಮನ ಹತ್ರ ಬಂದು ಊಟ ತಿಂಡಿ ಬಿಟ್ಟರು ಯಾರು ಟೆನ್ಷನ್ ತಗೊಂಡೆ, ಗುರು ನಿನಗೆ ಕೊಡ್ಸಲ್ಲ ಬೈಕು,
ಅದು ಫಿಕ್ಸು. ನೀವು ಊಟ ಆದ್ರೂ ಬಿಡಿ ಏನಾದ್ರು ಬಿಡು, ನಿನಗೆ ಕೊಡ್ಸಲ್ಲ ಬೈಕು, ಸುಮ್ಮನೆ ಹೋಗಿ ಸೈಕಲ್ ತಗೊಂಡು ಹೋಗೋದು. ಆಮೇಲೆ ಮತ್ತೆ ನಮ್ಮ ಹುಡುಗರೆಲ್ಲ ಸತ್ಯಾಗ್ರಹ ತುಂಬ ಸ್ಟ್ರಾಂಗಾಗಿ ಮಾಡೋರು. ನಾನೇನಿಲ್ಲ, ನಾನು ಶಿಸ್ತಾಗಿ ಹೊರಗಡೆ ಹೋಗ್ತಾ ಇದ್ದೆ, ಎಗ್ ರೈಸ್ ತಿಂತಾ ಇದ್ದೆ, ಮತ್ತೆ ಮನೆಗೆ ಬಂದುಬಿಟ್ಟು ತುಂಬ ಹೊಟ್ಟೆ ಹಸಿದಾಯ್ತು ಹಿಂಗೆ ಕುತ್ಕೊಂಡ್ಬಿಡ್ತಾ ಮಕ ಹಿಂಗೆ ನಾಟಕ ಮಾಡೋದು. ಆಮೇಲೆ ಪಾಪ ಅಲ್ಲಿಂದನೇ ಶುರು ಆಗ್ಬಿಟ್ಟಿದೆ. ಹಿಂಗೆ ಹೊರಗಡೆ ತಿನ್ಕೊಂಬರೋದು, ಮನೆ ಬಂದ್ಬಿಟ್ಟು ಮಕ ಹಿಂಗೆಲ್ಲ ಮಾಡ್ಕೊಂಬಿಟ್ಟು ಎಲ್ಲೋ ಕಾಣಿಸ್ತಾ ಇದೆ ಗುರು, ನಿಂಗೆ ಹೆಂಗೆ ಕಾಣಿಸ್ತಾ ಇದೆ ಹಿಂಗೆಲ್ಲ ಮಾಡೋದು. ಪಾಪ ನಮ್ಮಮ್ಮ ಸ್ವಲ್ಪ ಖುಷಿ ಮಾಡೋದು ನಮ್ಮ ಅಪ್ಪಾಜಿಗೆ. ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ, ಕೊಡಿಸಿ ಅಂತ. ಸರಿ ಹಾಳಾಗೋಗ್ಲಿ, ಕೊಡ್ಸೋಣ ಬಿಡು ಅಂತ ನಮ್ಮ ಅಪ್ಪ. ಸರಿ ಆಯಿತು ಅಂದ್ಬಿಡು. ಯಾವುದಪ್ಪ ಬೈಕು ಅಂತ ಹೇಳು. ನಾನು ಅಪಾಚಿ ಬೈಕ್ ನಂಗೆ ಅವಾಗ ತುಂಬ ಕ್ರೇಜ್ ಇತ್ತು. ಅಪಾಚಿ ಬೈಕ್ ಅಂತ ಇಷ್ಟು ಕಳ್ಳೆಗಳು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು, RPM ಎಲ್ಲ ಚೆನ್ನಾಗಿತ್ತು. ಅಪಾಚಿ ಬೈಕ್ ಬೇಕು ಅಂತ ನಾನು, ಅವ್ನು ಯಾರೋ ಅಪಾಚಿ ಬೈಕ್ ಬೇಕಂತ ನನಗೆ. ಅಪಾಚಿ ಬೈಕ್ ಅವೆಲ್ಲ ಬೇಡ ನನಗೆ, ನೋಡೋಣ ಅಂತಬಿಟ್ಟು. ಸರಿ ಆಯಿತು, ಇಷ್ಟೆಲ್ಲ ಡ್ರೀಮ್ ಇಟ್ಕೊಂಡಿದ್ದೆ ನಾನು. ಅಪಾಚಿ ಬೈಕ್ ಕೊಡಿಸ್ತಾರೆ, ಹಂಗೆ ಕೊಡಿಸ್ತಾರೆ, ಹಿಂಗೆ ಕೊಡಿಸ್ತಾರೆ ಅಂತ. ಲಾಸ್ಟಿಗೆ ನನ್ನ ಕೈಗೆ ಬಂದಿದ್ದು ಹೀರೋ ಹೋಂಡಾ ಸ್ಪೆಂಡರ್ ಪ್ಲಸ್. ಸ್ಪೆಂಡರ್ ಅಂದರೆ ಗೊತ್ತಲ್ಲ? ಗೊತ್ತು. ಹೀರೋ ಹೋಂಡಾ ಸ್ಪೆಂಡರ್ ಗಾಡಿ ಕೈಗೆ ಬಂತು. ಸೊ ಇಟ್ ವಾಸ್ ನಾಟ್ ಅ ಬ್ಯಾಡ್ ಬೈಕ್ ಅಲ್ವಾ? ಬ್ಯಾಡ್ ಬೈಕ್, ಬಟ್ ಆಗಿನ ವಾತಾವರಣಕ್ಕೆ ನಮಗೆ ತಡ್ಕೊಳಕ್ಕಾಗಲ್ಲ. ಇದಕ್ಕಿಂತ ಮುಂಚೆ ಇನ್ನೊಂದು ಭಯಂಕರ ಇದೆ. ನಮ್ಮ ಅಪ್ಪಾಜಿ ಇದು TVS XL ಇತ್ತು ಗಾಡಿ. ಅದು ಏನು ಮಾಡ್ತಾ ಇದ್ದು, ನಾನು ಒಂದಿನ ತುಂಬ ಟ್ಯೂಷನ್ಸ್ ಎಲ್ಲ ಭಾಳ ಅಡ್ಡಾಡ್ತಾ ಇದ್ವಲ್ಲ ಆ ಟೈಮಲ್ಲಿ, ನನಗೆ ಬೇಗ ಹೋಗ್ಬೇಕಾಗಿತ್ತು. ನಾನು ಈಗ TVS XL ಗಾಡಿ ತಗೊಂಡು ಹೋಗ್ಬಿಟ್ಟೆ ನಾನು. ಅದು ಗಾಡಿ ಒಂಥರ ಸೌಂಡ್ ಟ್ರರ್ ಅಂತಿರುತ್ತೆ. ಹಾಂ, TVS XL ಅದ್ರಲ್ಲಿ ಏನಿಲ್ಲ, ಸೈಕಲ್ ಹೊಡೆದಂಗೆ ಇರೋದು ಅದು. TVS XL ಹೋಗ್ತಾ ಇದ್ವಿ ಗಾಡಿ. ನಮ್ಮ ಕಾಲೇಜ್ ಹೆಣ್ಮಕ್ಳೆಲ್ಲ ಹಿಂಗೆ ಹೋಗೋರು, ನೋಡ್ಕೊಂಡು ಹೋಗೋರು. ಸಿ ಅನ್ಕೊಂಡು ಹೋಗೋರು. ನಾನು TVS XL ಹಿಂಗೆ ಹೋಗ್ತಾ ಇದ್ವಿ, ಯಾಕೆ ಹಿಂಗೆ ಹೋಗ್ತಾವಲ್ಲ ಅಂತಂದ್ರು. ಹೊಗೆ ಭಯಂಕರ ಬರ್ತಾಯಿದೆ ಹಿಂದ್ಗಡೆ. ಆಮೇಲೆ ಅಲ್ಲೆಲ್ಲ ನಾನು ಹೆಂಗೆ ಮಾಡ್ತಾಯಿದ್ದೆ, ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ಬಿಟ್ಟು ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೆ. ಗುರು ಈ ಗಾಡಿ ಎತ್ಕೊಂಡು ಹೋಗ್ಬೋದು, ನಡ್ಕೊಂಡು ಹೋಗೋದೇ ಬೆಟ್ರ್ ಗುರು ಅಂತ ಅಂದ್ಬಿಟ್ಟು. ಅಂದರೆ ಅವಾಗೆಲ್ಲ ಹಂಗಿತ್ತಾ ಇತ್ತು. ಬಟ್ ಈಗಿನ ಕಾಲಕ್ಕೆ ನಮ್ಮ ಅಪ್ಪಾಜಿ ಅಪ್ಪಗಳು ಮಾಡಿರೋದು ತುಂಬ ದೊಡ್ಡ ಗ್ರೇಟ್ ಕೆಲಸ. ಯಾಕಂದರೆ ನಮ್ಮ ಕೈಲಿ ಒಂದು ಗಾಡಿ ತಗೊಳಕ್ಕಾಗಲ್ಲ ಈಗಿನ ಕಾಲದಲ್ಲಿ ಸ್ವಂತ ದುಡ್ಡಲ್ಲಿ. ಬಟ್ ನಮ್ಮದು ಒಂದು ಹಂತದಿಂದ XL-ಇಂದ ಅಪಾಚಿ ಬೈಕು, ಪಲ್ಸರು, ಈಗ ಅವೆಂಜರ್ ಇದೆ ನನ್ನ ಹತ್ರ. ಸೊ ಈ ರೀತಿ ಬಂದಿದ್ದು. ಆ ರೀತಿ ಎಲ್ಲ ಕಾಮಿಡಿಗಳಾಗೋದು ಕಾಲೇಜಲ್ಲಿ. ಅದಾದಮೇಲೆ ನಾನು ಸ್ಪೆಂಡರ್ ಕೇಳಿದ್ದೆ, ಅಲ್ಲ ಅಪಾಚಿ ಕೇಳಿದ್ದೆ, ಸ್ಪೆಂಡರ್ ಕೊಡಿಸಿದ್ರು. ಇನ್ನೇನು ಮಾಡೋಕ್ಕಲ್ಲ, ವಿಧಿ ಬರಹ ಹೆಂಗಿದೆ ನಂಗೆ ಆಗಲಿ ಅಂತಂದ್ಬಿಟ್ಟು ಅದೇ ಬೈಕಲ್ಲಿ PUC ಮುಗಿಸಿದ್ವಿ. ಮತ್ತು ಆ ಹುಡುಗರ ಮುಂದೆ ನೀವು ವೀಲಿಂಗ್ ಎಲ್ಲ ಮಾಡಿದ್ರಾ? ಸ್ಪೆಂಡ್ರೆಲ್ಲ ವೀಲಿಂಗ್ ಮಾಡ್ತಾ ಇದ್ವಿ ನಾವು. ಅದು ಸ್ಪೆಂಡ್ರ್ ಹೆಂಗೆ ಆಯ್ತು ಅಂದರೆ ಅದ್ರದ್ದು ಭಯಂಕರ ಇದೆ. ನೀವು ಕೇಳಿದ ತಕ್ಷಣ ನೆನಪಾಯಿತು. ನಮ್ಮಪ್ಪ ಶೋರೂಮ್ಗೆ ಹೋದ್ವಿ, ನಮ್ಮಪ್ಪ ಎಲ್ಲ ಹೋದ್ವಿ. ನಮ್ಮಪ್ಪ ಗಾಡಿ ಕೊಡಿಸ್ಬಿಟ್ಟು ಸ್ಕೂಲ್ಗೆ ಹೋದ್ರು ಅವರು. ಗಾಡಿ ಹೆಂಗಿರುತ್ತೆ ನೀವು ನೋಡಿರ್ತೀರ, 2 ಮಿರರು, ಬಂಪರು, ಆಮೇಲೆ ಮಡ್ಗಾಡು, ಸೊ ವೀಲು, ಈ ಥರ ಸ್ಮೂತ್ ಸೌಂಡು ಅಂತ ಸ್ಮೂತ್ ಸೌಂಡಿಂಗ್ ಇರುತ್ತೆ. ನಮ್ಮಪ್ಪ ಸ್ಕೂಲ್ಗೆ ಹೋಯ್ತು. ಸ್ಕೂಲಿಂದ ಬಂದಾದ್ಮೇಲೆ ಮನೆ ಮುಂದೆ ಗಾಡಿ ನಿಲ್ಸಿದ್ದೆ. ಎಲ್ಲ ಬೇರೆನೇ ರೂಪ ಇವಾಗ. ಮನೆ ಮುಂದೆ ಗಾಡಿ ನಿಲ್ಸಿದ್ದೆ. ನಮ್ಮಪ್ಪ ಬಂದು ಗಾಡಿ ಅಲ್ಲೇ ಹೊರಗೈತಲ್ಲ ಅಂತ, ಬೇಜಾರಿತ್ತಲ್ಲ, ಅಲ್ಲೇ ಹೊರಗೈತಲ್ಲ ಅಂತ. ಎಲ್ಲೈತಲ್ಲ ಗಾಡಿ ಅಂತ, ಅಲ್ಲ ಹೊರಗೈತಲ್ಲ ನಿಲ್ಸಿನಲ್ಲ ಅಂತಂದ್ಬಿಡು. ಬಂದು ಗಾಡಿ ನೋಡ್ತಾರೆ, ಗಾಡಿ ಇದು ಒಂದು ಬೇರ್ ಪಾರ್ಟ್ಸ್ ಇಲ್ಲ, ಎಲ್ಲ ಬಿಚ್ಚಾಕ್ಬಿಟ್ಟಿದೆ. ಮೊದಲೇ ಫ್ರಸ್ಟ್ರೇಷನು, ನಾನು ಕೇಳಿದ ಗಾಡಿ ಕೊಡಿಸ್ಲಿಲ್ಲ ಅಂತ. ಸೊ ಅದ್ರದ್ದು ಏನಂದ್ರೆ ಮಡ್ಗಾಡ್ ತೆಗೆದ್ಬಿಟ್ಟಿದ್ದೆ, ಆಮೇಲೆ ಶಾರ್ಟ್ ಹ್ಯಾಂಡ್ಲು ಮಾಡಿಸ್ಬಿಟ್ಟಿದ್ದೆ, ಮಿರರ್ಗಳು ತೆಗೆದ್ಬಿಟ್ಟಿದ್ದೆ, ಆಮೇಲೆ ಹೆಡ್ಲೈಟ್ ಬೇರೆ ಥರನೇ ಮಾಡಿಸ್ಬಿಟ್ಟಿದ್ದೆ, ಚೇಂಜ್ ಮಾಡಿಬಿಟ್ಟಿದ್ದೆ ಹೆಡ್ಲೈಟು. ಅದಾದಮೇಲೆ ಬಾಡಿ ಅದು ಕಲರ್ ಬ್ಲೂ ಕಲರ್ ಕೊಟ್ಟಿದ್ರು, ಫುಲ್ಲು ರೆಡ್ ಹಾಕ್ಬಿಟ್ಟಿದ್ದೆ, ರೆಡ್ ಹಾಕ್ಬಿಟ್ಟು ಫುಲ್ ಬ್ಲೂ ರೇಡಿಯಮ್ಗಳು ಅಂಟಿಸ್ಬಿಟ್ಟಿದ್ದೆ. ಆಮೇಲೆ ಹಿಂದ್ಗಡೆನೂ ಮಡ್ಗಾಡು ಎತ್ಬಿಟ್ಟಿದ್ದೆ. ಆಮೇಲೆ ಸೌಂಡ್ ಬುಲೆಟ್ ಸೌಂಡ್ ಬರೋ ಥರ ಮಾಡಿಸಿದೆ, ಫಿಲ್ಟರ್ ಅಂತಾರೆ ಆ ಥರ ಮಾಡಿಸ್ಬಿಟ್ಟು ಥೋ ನಿನಗೆ ಗಾಡಿ ಕೊಡಿಸಿದೇ ತಪ್ಪಾಗೋಯ್ತು ನಮ್ಮಪ್ಪ. ಓಕೆ.